ಮಯನ್ಮಾರ್ ದೇಶದಲ್ಲಿ ತಮಿಳುನಾಡು ಇದೆಯಾ, ತಮಿಳು ಜನಗಳಿದಾರ, ಯಪ್ಪ ಹೇಗ್ ಸಾಧ್ಯ? ಇವತ್ತಿನ ವಿಡಿಯೋಲಿ ಈ ಒಂದು ಅನ್ವೇಷಣೆ ಮತ್ತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ನೋಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನನ್ನ ಪ್ರೀತಿಯ ಗ್ಲೋಬಲ್ ಕನ್ನಡಿಗರೇ. ಶುಭೋದಯ ನನ್ನ ಪ್ರಿಯ ಸ್ನೇಹಿತರೆ, ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ನಾನಿದ್ದೀನಿ ಯಾಂಗಾನ್ ಜೆಟ್ಟಿಯಲ್ಲಿ. ಜೆಟ್ಟಿ ಅಂದರೆ ಬೋಟು ಶುರುವಾಗುವಂತಹ ಜಾಗ. ಈ ಜೆಟ್ಟಿಯಿಂದ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಇವತ್ತು ದಲಾ ಅನ್ನೋ ಒಂದು ಖತರ್ನಾಕ್ ಸ್ಲಮ್ಗೆ ಹೋಗ್ತಾಯಿದ್ದೀನಿ. ಈ ಸ್ಲಮ್ಮಲ್ಲಿ ನೀವೇನೆಲ್ಲ ನೋಡ್ತೀರಾ ಅಂದರೆ ತಲೆ ಕೆಡಿಸ್ಕೊಂಡ್ಬಿಡ್ತೀರಾ. ಸ್ವಾಗತ ಎಲ್ಲರಿಗೂ ಮತ್ತೊಂದು ಅತ್ಯದ್ಭುತವಾದ ವಿಡಿಯೋ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ವಾಹಿನಿಯಲ್ಲಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಇವತ್ತು. ಎಲ್ಲ ಮೇಡಮ್ಗಳು ಸನ್ಸ್ಕ್ರೀನ್ ಹಾಕೊಂಬಂದಿದ್ದಾರೆ, ತನಕ ಹಾಕೊಂಬಂದಿದ್ದಾರೆ. ಆದರೆ ನನ್ನ ಮುಖದಲ್ಲಿ ಯಾವ ತನಕನೂ ಇಲ್ಲ. ಇಲ್ಲಿಯ ತನಕ ಬಿಸಿಲನ್ನು ತಡ್ಕೊಂಡೆ ಒದ್ದಾಡಿಕೊಂಡು ನಿಮ್ಗೆ ಹೊಸ ಹೊಸ ವಿಷಯಗಳನ್ನು ಪ್ರಪಂಚದ ಮೂಲೆ ಮೂಲೆಯಿಂದ ತೋರಿಸ್ಬೇಕು ಅನ್ನೋ ಪ್ರಯತ್ನ. ಬನ್ನಿ, ಈಗ ಬೋಟ್ ಟಿಕೆಟ್ ತೊಗೊಂಡು ಈ ಕಡೆ ನದಿಯಿಂದ ಆ ಕಡೆ ಹೋಗಿ ದಲಾ ಅನ್ನೋ ಒಂದು ಖತರ್ನಾಕ್ ಮಯನ್ಮಾರ್ ಯಾಂಗೋನ್ ಸ್ಲಮ್ಮನ್ನು ನಿಮಗೆ ತೋರಿಸ್ತೀನಿ. ಚಿಕ್ಕ ಇತಿಹಾಸ. ಕಾಲಚಕ್ರ 19ನೇ ಶತಮಾನದ ಮಧ್ಯಭಾಗ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆಯ ದಾಹ. ಮದ್ರಾಸ್ ಪ್ರೆಸಿಡೆನ್ಸಿ ಅಂತ ಕರೀತಾ ಇದ್ರು ಈಗಿನ ತಮಿಳುನಾಡುನ. ಸಾಕಷ್ಟು ಹಡಗುಗಳು ಬಂದು ನಿಂತ್ಕೊಂಡ್ವು. ಯಾರ್ಯಾರಿದ್ರು ನೋಡಿ, ಬರಿಗೈಲಿ ಸಾವಿರಾರು ಜನಗಳು, ತಮಿಳ್ ಶ್ರಮಜೀವಿಗಳು, ಲೆಕ್ಕಾಚಾರದ ಚೆಟ್ಟಿಯರ ವ್ಯಾಪಾರಿಗಳು, ಅಕ್ಷರಬಲ್ಲ ಗುಮಾಸ್ತರು ಬಂಗಾಳ ಕೊಲ್ಲಿಯ ನೀಲಿ ಅಲೆಗಳನ್ನ ಸೀಳಿ ಸಾಗಿದ್ರು. ಅದು ಒಂದು ಬರೀ ಪ್ರಯಾಣವಾಗಿರ್ಲಿಲ್ಲ, ಒಂದು ಹೊಸ ಭವಿಷ್ಯದ ಅನ್ವೇಷಣೆ ಆಗಿತ್ತು. ಯಾಕೆ ಈ ವಲಸೆ? ಉತ್ತರ ಸ್ಪಷ್ಟ ಇತ್ತು. ಬ್ರಿಟಿಷ್ ರಾಜ್ ಬರ್ಮಾ ಫಲವತ್ತಾದ ಮಣ್ಣನ್ನ ಚಿನ್ನವನ್ನಾಗಿ ಮಾಡಲು ಬೆವರು ಸುರಿಸುವ ಕೈಗಳು ಬೇಕಾಗಿದ್ವು. ಐರಾವತಿ ನದಿಯ ಡೆಲ್ಟಾ ಪ್ರದೇಶದಲ್ಲಿ ಕೃಷಿ ಮಾಡಲು, ಬಂದರುಗಳಲ್ಲಿ ಭಾರ ಎತ್ತಲು ಮತ್ತು ಆಡಳಿತ ಚಕ್ರವನ್ನು ಉರುಳಿಸಲು ತಮಿಳರ ಶ್ರಮ ಅನಿವಾರ್ಯವಾಗಿತ್ತು. ಬದುಕು ಕಟ್ಟಿಕೊಳ್ಳುವ ಅನಿವಾರ್ಯತೆ ಮತ್ತೆ ಬ್ರಿಟಿಷ್ ಆರ್ಥಿಕ ಆಮಿಷ ಅವರನ್ನ ಬರ್ಮಾ ಎಂಬ ಅತೀಂದ್ರ ಭೂಮಿಗೆ ಸೆಳೀತು. ಯಾಂಗಾನ್ ನಗರದ ಐಷಾರಾಮಿ ಬದುಕಿನಿಂದ ನದಿಯ ಆಚೆಗಿದ್ದ ಒಂದು ಪುಟ್ಟ ತಾಣವೇ ಡಲಾ. ಅದು ಕೇವಲ ಒಂದು ಉಪನಗರ ಆಗಿರಲಿಲ್ಲ, ತಮಿಳು ಸಂಸ್ಕೃತಿಯ ಜೀವಂತ ಕೋಟೆ. ಯಾಂಗಾನ್ನ ವಾಣಿಜ್ಯದ ಅಬ್ಬರದ ನಡುವೆ ಡಾಲಾಲಿ ತಮಿಳರು ತಮ್ಮದೇ ಆದ ಪುಟ್ಟ ತಮಿಳುನಾಡನ್ನ ಸೃಷ್ಟಿ ಮಾಡಿದ್ರು. ಭವ್ಯವಾದ ಹಿಂದೂ ದೇವಾಲಯಗಳನ್ನು ನಿರ್ಮಿಸಿ ಕಾವಡಿ ಹೊತ್ತು ಮಣ್ಣಿನ ಸಂಪ್ರದಾಯವನ್ನ ಉಸಿರಾಗಿಸ್ಕೊಂಡ್ರು. ಏನು ಹಿಂಗೆ ಹರಿತಾ ಇದೆ ನೀರು, ಅದ್ರ ಮಧ್ಯಾಹ್ನ ಬೋಟು ಎರ್ರಾಬಿರಿ ತಿರುಗಿಸ್ತಾ ಇದ್ದಾರೆ. ಈ ಏರಿಯಾ ಸಿಕ್ಕಾಪಟ್ಟೆ ಸ್ಮಗ್ಲಿಂಗ್ಗೆ ಮತ್ತು ಇನ್ನೂ ಸಾಕಷ್ಟು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗೆ ಫೇಮಸ್ಸು. ನೋಡಿ, ಎಲ್ಲ ಐಟಮ್ಗಳು ಸರಕು ಬಂದಿದೆ ಇಲ್ಲಿ. ಸಮುದ್ರದ ತೀರ, ಸಾಕಷ್ಟು ದೇಶಗಳಿಂದ ಸಾಕಷ್ಟು ಮಾಲು ಇಲ್ಲೆಲ್ಲ ಓಡಾಡುತ್ತೆ. ಸ್ವಲ್ಪ ಹುಷಾರಾಗಿ ಓಡಾಡಬೇಕು ಏರಿಯಲ್ಲಿ. ನೋಡಿ, ಅಲ್ಲೆಲ್ಲ ಇಳಿಸ್ತಾ ಇದ್ದಾರೆ ಮಾಲು. ಬಿಸಿಲು ಉರಿತಾ ಇದೆ. ದಲಾ ದಲಾ ದೇರ್ ಲೈಕ್ ದಿಸ್. ಓಕೆ, ವಾತಾವರಣ ನೋಡಿ ಹೇಗಿದೆ ಅಂತ. ಆರ್ಗ್ಯಾನಿಕ್ ದೇಶ ಇದು. ಪ್ರತಿಯೊಂದಕ್ಕೂ ಆರ್ಗ್ಯಾನಿಕ್ ವಿಷಯಗಳನ್ನೇ ಉಪಯೋಗಿಸ್ತಾರೆ ಇಲ್ಲಿ. ಮರ, ಎಲೆ, ಈ ಥರ ಹಿಂಗಲ್ಲ ಅನ್ಸುತ್ತೆ, ಹಂಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಕ್ಕಿನ. ಆಲ್ಮೋಸ್ಟ್ 50 kg ಮೂಟೆ ಅದು. ನೋಡಿ, 100 kg ಮೂಟೆ ಏನು ಅಲ್ವೇ ಅಲ್ಲ ನನ್ನ ಹತ್ರ ಎತ್ಕೊಂಡೋಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಜನಗಳು ಇವರು. ನೋಡೋಕ್ಕೆ ಚಿಕ್ಕದಾಗಿದ್ದಾರೆ, ಆದರೆ ತಾಕತ್ ಮಾತ್ರ ಜಬರ್ದಸ್ತ್. ಇದು ಹೊಸ ಬ್ರಿಡ್ಜು, ಹ್ಯಾಂಗಿಂಗ್ ಬ್ರಿಡ್ಜು, ಸಖತ್ತಾಗಿ ಕಟ್ಟಿದ್ದಾರೆ. ನಮ್ಮ ಕೋಲ್ಕಟ್ಟಲ್ಲಿ ಇದೆಯಲ್ಲ ಅದೇ ಥರ ಇದೆ. ಈ ಬೋಟ್ಗಳನ್ನು ಹಿಡಿದಿಡುವಂತಹ ಹಗ್ಗಗಳು. ಅಂಕಲ್, ದಲಾ ದಲಾ ಬೋಟ್ ದಲಾ ಹಿಯರ್. ಇದನ್ನು ಯಾಂಗಾನ್ ವಾಟರ್ ಬಸ್ ಅಂತ ಕರೀತಾರೆ. ದೂರದಲ್ಲಿ ನೋಡ್ತಾ ಇದ್ದೀರಾ, ಮಿಯನ್ಮಾರ್ ನೇವಿಯ ಒಂದು ಗಾಡಿ. ಒಬ್ಬೊಬ್ಬರು ಒಂದು ದಾರಿ ತೋರಿಸ್ತಾರೆ, ಯಾವ ದಾರಿ ಸರಿ ಅಂತ ಗೊತ್ತಾಗ್ತಾನೆ ಇಲ್ಲ. ಹಲೋ ಅಣ್ಣ, ತಂಗಿ, ತಮ್ಮ, 3 ಜನನು ಒಂದು ಸೈಕಲಲ್ಲಿ ಎಷ್ಟು ಕಷ್ಟಪಡ್ತಾರೆ ನೋಡಿ. ಜೀವನ ಅಷ್ಟು ಸುಲಭ ಇಲ್ಲ ಈ ದೇಶದಲ್ಲಿ. ಅಯ್ಯಪ್ಪ, ಓಡಾಡೋರಿಗೆ ಎಷ್ಟು ಕಷ್ಟ, ಇನ್ನು ಬದುಕೋರ್ಗೆ ಇನ್ನೆಷ್ಟು ಕಷ್ಟ. ಇವ್ರು ಯಾರೋ ಫ್ರೆಂಡ್ಸ್ ಹೋಗ್ತಾ ಇದ್ದಾರೆ ದಲಾಗೆ, ಕೇಳ್ಕೊಂಡು ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಇವಾಗ ಗೊತ್ತಾಗ್ತಾ ಇದೆ, ಫಾರಿನರ್ಸು ಈ ಥರ ಚಿಕ್ಕ ಬೋಟಲ್ಲಿ ಹೋಗಂಗಿಲ್ವಂತೆ. ಅಲ್ಲಿ ಪರ್ಮಿಷನ್ ತೊಗೊಂಡು ದೊಡ್ಡ ಬೋಟಲ್ಲಿ ಹೋಗ್ಬೇಕಂತೆ. ನಮ್ಮ ಬ್ರದರ್ ಹೇಳ್ತಾ ಇದ್ದಾರೆ, ಈ ಡೇಂಜರಸ್ ಟೈಮಲ್ಲಿ ನೀನು ಒಬ್ಬನೇ ಈ ದೇಶಕ್ಕೆ ಬಂದಿದೆಯಲ್ಲ, ನಿನಗೆ ಸಿಕ್ಕಾಪಟ್ಟೆ ಗಟ್ಸಿದೆ ಅಂತ. ಓಕೆ ಬ್ರೋ, ಐ ಥಿಂಕ್ ನನಗೆ ಇದು ಡೇಂಜರ್ ಅನಿಸ್ತಾ ಇಲ್ಲ. ಇದಕ್ಕಿಂತ ಸಾಕಷ್ಟು ಬೇರೆ ಬೇರೆ ಡೇಂಜರಸ್ ಕಂಟ್ರೀಸ್ಗೆ ಹೋಗಿದ್ದೀನಿ. ಐ ಗೋ ಮೆನಿ ಅದರ್ ಕಂಟ್ರೀಸ್ ಆಲ್ಸೋ. ನಾಟ್ ಗುಡ್, ರೈಟ್?
ತಲುಪಿದ್ದೀವಿ. ಆ್ಯಕ್ಚುಯಲ್ ಫಾರಿನರ್ಸ್ ಹೋಗ್ಬೋದಂತಹ ಜೆಟ್ಟಿಗೆ. ಟ್ಯಾಕ್ಸಿಗೆ 5,000 ಆಯಿತು. ಚೇಸುಬಾ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ರೀ ಬೋಟು. ಚೆನ್ನಾಗಿದೆ. ಪ್ರತಿ 20 ನಿಮಿಷಕ್ಕೆ ಒಂದು ಬೋಟ್ ಬರುತ್ತಂತೆ ಈ ಸೈಡಿಂದ ಆ ಸೈಡ್ಗೆ. ಸೊ ಅಫಿಷಿಯಲಿ ಇವಾಗ ನಾವು ನೀರಿನ ಮೇಲೆ ಇದ್ದೀವಿ. ಇವಾಗ ಬೋಟ್ಗೆ ಎಂಟ್ರ್ ಆಗ್ತಾ ಇದ್ದೀವಿ. ಅವ್ರು ಶಿಲ್ಪಿ ಹೊಡೆದ್ರು, ಎಲ್ಲರಿಗೂ ಚೇರ್ ಹಾಕಿದ್ದಾರೆ. ಸಖತ್ತಾಗಿದೆ ಜಾಗ. ಸೊ ಸೈಕಲ್ ಗೀಕಲೆಲ್ಲ ತೊಗೊಂಡು ಆ ಕಡೆ ಹೋಗ್ತಾ ಇದ್ದಾರೆ. ಈಗ ನಾವು ನದಿಯನ್ನು ಕ್ರಾಸ್ ಮಾಡಿ ಈ ಕಡೆಯಿಂದ ಆ ಕಡೆ ಹೋಗ್ತೀವಿ. ಇಲ್ಲಿಯ ಸ್ಟೋರಿ ಏನಪ್ಪ ಅಂದರೆ, ಬಹಳ ವರ್ಷಗಳ ಹಿಂದೆ ಮಯನ್ಮಾರ್ಗೆ ಬಂದಂತಹ ಜನಗಳು, ಸಾಕಷ್ಟು ಜನ ನಿರಾಶ್ರಿತರು ಅಥವಾ ರೆಫ್ಯೂಜೀಸ್ ಇದ್ದರು. ಅವರು ಸ್ವಲ್ಪ ದುಡ್ಡು ಇದ್ದವರು ಯಾಂಗೋನಲ್ಲಿ ಸೆಟ್ಲ್ ಆದರು. ದುಡ್ಡಿಲ್ದಿರೋರು, ಊಟಕ್ಕೂ ಕಷ್ಟ ಇದ್ದವರು, ಫ್ರೀಯಾಗಿ ಜಾಗ ಬೇಕಲ್ಲ ಉಳ್ಕೊಳ್ಳೋದಕ್ಕೆ, ಅದಕ್ಕೆ ಯಾರೂ ಹೋಗ್ತಾ ಇರಲಿಲ್ಲ ನದಿಯ ಆ ಸೈಡ್ಗೆ ಹೋಗ್ಬಿಟ್ಟು ಜೀವನವನ್ನು ಕಟ್ಕೊಂಡ್ರು. ಇವತ್ತು ಅದೇ ಒಂದು ದೊಡ್ಡ ಕಾಲೋನಿ ಅಥವಾ ಸ್ಲಮ್ ಥರ ಆಗಿ ಒಂದು ದೊಡ್ಡ ಏರಿಯಾನೇ ಆಗಿಬಿಟ್ಟಿದೆ, ಒಂದು ಹೊಸ ಊರು ಥರನೇ ಆಗಿಬಿಟ್ಟಿದೆ, ಒಂದು ಟೌನ್ಶಿಪ್ ಅನ್ಬೋದು. ಇವರೆಲ್ಲ ಆ ಒಂದು ಊರಿಗೆ ಸೇರುವಂತಹ ಜನಗಳು. ಸಾಧ್ಯವಾದರೆ ಮೇಲೂ ಹೋಗಿ ತೋರಿಸ್ತೀನಿ ಹೇಗಿದೆ ವಾತಾವರಣ ಅಂತ. ಮೇಲ್ಗಡೆನೂ ಎಲ್ಲರಿಗೂ ಸೀಟ್ ಹಾಕಿದ್ದಾರೆ, ಚೇರ್, ಬೇಸಿಕ್ ಟಿಕೆಟ್. ನೋಡಿಲ್ಲಿ ಏನೋ ಮದುವೆ ಇನ್ವಿಟೇಷನ್. ವಾಟ್ ಇಸ್ ದಿಸ್? Oh, congratulations bro. Can I see? Okay. Wow. ಮದುವೆ ಅಂತ ಇವ್ರದ್ದು. You both getting married? Yeah. Congratulations. Okay. When is the wedding? 22 March. 22 Yeah. of March. Wow. ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಬರ್ಮೀಸ್ ಮಯನ್ಮಾರ್ ವೆಡ್ಡಿಂಗ್ ಇನ್ವಿಟೇಷನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. No problem, you can show me like this. It's look beautiful. Wow, you studied zoology, MSc? You? Yeah. Wow, you're a very intelligent girl. And you? I'm B English. Oh, so nice. ನೋಡಿ ಇಲ್ಲಿ ಸೇಮ್ ನಮ್ಮ ಥರನೇ ಇನ್ವಿಟೇಷನ್ ಮಾಡಿಸಿದ್ದಾರೆ. ಮತ್ತು ಇವರ ಅಕ್ಷರಗಳು ತುಂಬ ಮುದ್ದಾಗಿದೆ, ಕನ್ನಡದ ಥರ ನೀವು ಅಬ್ಸರ್ವ್ ಮಾಡ್ಬೋದು. ಮೇಲ್ನೋಟಕ್ಕೆ ಕನ್ನಡ ಹಾಗೆ ಬರ್ಮೀಸ್ ಭಾಷೆಗಳ ನಡುವೆ ಪರಸ್ಪರ ಸಂಬಂಧವಿಲ್ಲದಂತೆ ಕಂಡರೂ ಇವುಗಳ ನಡುವೆ ಆಳವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ DNA ಅಡಗಿದೆ. ಭಾಷಾಶಾಸ್ತ್ರದ ಪ್ರಕಾರ ಕನ್ನಡ ಡ್ರಾವಿಡಿಯನ್ ಕುಟುಂಬವಾದರೆ ಬರ್ಮೀಸ್ ಸಿನೋ ಟಿಬೇಟಿಯನ್ ಕುಟುಂಬಕ್ಕೆ ಸೇರಿದೆ. ಬರ್ಮೀಸ್ ಲಿಪಿ ದಕ್ಷಿಣ ಭಾರತದ ಕದಂಬ ಮತ್ತೆ ಪಲ್ಲವ ಲಿಪಿಗಳಿಂದ ಪ್ರಭಾವಿತವಾದ ಮೋನ್ ಲಿಪಿಯಿಂದ ವಿಕಸನಗೊಂಡಿರೋದು. ಈ ಎರಡೂ ಭಾಷೆಗಳನ್ನು ಐತಿಹಾಸಿಕವಾಗಿ ತಾಳೆ ಗರಿಗಳ ಮೇಲೆ ಬರೆಯಲಾಗ್ತಾ ಇತ್ತು. ನೇರ ಗೆರೆಗಳನ್ನ ಎಳೆದ್ರೆ ಗರಿಗಳು ಹರಿದೋಗ್ತಾ ಇದ್ವು. ಆದ್ರಿಂದ ಅಕ್ಷರಗಳನ್ನ ದುಂಡಗೆ ಬರೆಯೋ ವಿಶಿಷ್ಟ ಶೈಲಿ ರೂಪುಗೊಂಡಿತು. ಉದಾಹರಣೆಗೆ ಕನ್ನಡದ ವ, ರ, ಪ ಅಕ್ಷರಗಳ ವಿನ್ಯಾಸ ಬರ್ಮೀಸ್ ಅಕ್ಷರಗಳಲ್ಲಿ ಪ್ರತಿಫಲಿಸುತ್ತೆ. ಹಾಗೆ ಸಾಕಷ್ಟು ಪದಗಳ ಉಚ್ಚಾರಣೆ ಸ್ವಲ್ಪ ಆ ಕಡೆ ಈ ಕಡೆನೆ ಅನ್ಸುತ್ತೆ, ಬಹಳ ಸಿಮಿಲರ್ ಕೂಡ ಅನ್ಸುತ್ತೆ. BSc ಆನರ್ಸ್, MSc ಝೂಯಾಲಜಿ, ಮತ್ತು ನಮ್ಮ ಬ್ರದರು BA in English. ವಾವ್. So I meet the right person to speak English. Okay. Nobody speak English, bro. Here. Actually, everybody can speak English. No, very few people, bro. Very few. Very few people, but you can communicate easily. Yeah, what is your name? So Min Thai. So Min Hai. So Min Thai. So Min Hai. Thai. Thai. So you stay in Dala? No. I stay in Lemon. Yangon. Oh, you're going to give invitation? Yeah. I'm going to my previous school Uh-huh. to invite my wedding. Oh, school. Can I see the school with you? Of course. Oh, I would love to see the school. Okay. Can you take me with you? Yeah. Oh, thank you, bro. So you can take like 5 or 10 minutes. You can follow with me. Yeah. After that, I will go forward. Okay. ಭಾಳ ಖುಷಿ ಆಯಿತು. ಅವ್ರು ಸ್ಕೂಲ್ಗೆ ಹೋಗ್ತಾ ಇದ್ದಾರಂತೆ, ಅವ್ರ ಮದುವೆ ಇನ್ವಿಟೇಷನ್ ಕೊಡೋದಕ್ಕೆ. ನಾವು ಹೋಗೋಣ. ನೋಡಿ ಇಲ್ಲಿ ಪಕ್ಷಿಗಳೆಲ್ಲ ಹಾರ್ಕೊಂಬರ್ತಾವೆ ಜೊತೆಗೆ. ವಾವ್, ಸಖತ್ ನೋಟ. ಫಾಲೋ ಮಾಡ್ಕೊಂಬರ್ತಾ ಇದೆ ನೋಡಿ ಬೋಟ್ ಹೆಂಗಿದೆ ಅಂತ. ಐ ಲವ್ ಯುವರ್ ಲುಂಗಿ. ಗೆಟ್ ಮೀ ಒನ್ ಲುಂಗಿ. ಓಕೆ ದೇರ್. ಬ್ರದರು ನನಗೊಂದು ಇನ್ವಿಟೇಷನ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಸೊ ಈ ರೀತಿ ಇದೆ ಬೋಟು. ಖುಷಿ ಆಯ್ತು ರೀ, ಬರ್ತಿದ್ದಂಗೆ ಒಳ್ಳೆ ಜನಗಳು ಬೋಟಲ್ಲಿ ಸಿಕ್ಕಿದ್ದು. ನೋಡಿ ಹೇಗಿದೆ ವಾತಾವರಣ. ಆಹಾ, ವಿಶಾಲವಾದ ಸರೋವರ, ವ್ಯೂ ಚೆನ್ನಾಗಿದೆ. ಒಂಥರ ಮಣ್ಣು ನೀರಿದು,
ಈ ಕಡೆ ಎಲ್ಲ ಸ್ವಲ್ಪ ಈ ಥರನೇ. ಬಂದೇ ಬಿಡ್ತು, ಇಲ್ಲಿಂದ ಇಲ್ಲಿ ಹತ್ರನೇ. ದೂರದಲ್ಲಿ ನೋಡ್ಬೋದು ನೀವು, ಹೊಸ ಬೋಟ್ ಅನ್ಸುತ್ತೆ ಅದು. ಅದನ್ನು ನಿಲ್ಲಿಸಿದ್ದಾರೆ, ಮೋಸ್ಟ್ಲಿ ನೀರೊಳಗೆ ಬಿಡೋ ಮುಂಚೆ ಅದನ್ನು ನಿಲ್ಲಿಸಿರ್ತಾರೆ. ಅದಾದಮೇಲೆ ಸ್ಲೈಡ್ ಮಾಡ್ತಾರೆ ಹಿಂಗೆ ನೀರೊಳಗೆ. ಬಂದ್ವಿ ದಲ್ಲಾಗೆ ಬಂದ್ವಿ. ಅಲ್ಲೇ ನನ್ನ ಪಾಸ್ಪೋರ್ಟ್ ಏನೂ ಕೇಳಲಿಲ್ಲ. ಮೋಸ್ಟ್ಲಿ ಏನಂದರೆ ಚಿಕ್ಕ ಪುಟ್ಟ ಬೋಟಲ್ಲಿ ನಿಮಗೆ ಲೈಫ್ ಸೇಫ್ಟಿ ಇರಲ್ಲ, ಮತ್ತು ನೀರು ತುಂಬ ಜೋರಾಗಿ ಹರಿತಾ ಇರುತ್ತೆ. ಏನಾದ್ರು ಇನ್ಸಿಡೆಂಟ್ಸ್ ಆದರೆ ಅವ್ರ ಮೇಲೆ ಬಂದುಬಿಡುತ್ತಲ್ವ, ಅದಕ್ಕೋಸ್ಕರ ಅವರು ಫಾರಿನರ್ಸ್ಗೆ ಅಥವಾ ಟೂರಿಸ್ಟ್ಗಳಿಗೆ ಈ ಥರ ದೊಡ್ಡ ಬೋಟಲ್ಲಿ ಹೋಗಿ ಅಂತ ರೆಕಮೆಂಡ್ ಮಾಡ್ತಾರೆ. ಕರೆಕ್ಟ್, ಅವ್ರು ಮಾಡಿರೋದು ಕರೆಕ್ಟ್. ಬೋಟು ಪಾರ್ಕಿಂಗ್ ಮಾಡ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಪಾರ್ಕಿಂಗ್ ಮಾಡುತ್ತೆ. ಹಿಂಗೆ ಹೋಗ್ಬಿಟ್ಟು ಅಲ್ಲಿಗೆ ಅಂಟಿಸುತ್ತೆ, ನಾವು ಹಂಗೆ ಇಳ್ಕೊಂಡು ಹೋಗೋದು. ಫಾರಿನರ್ ಬಾಕ್ಸು, ಇಲ್ಲಿ ಬರೀ ಫಾರಿನರ್ಸ್ ಮಾತ್ರ ಕೂತ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಬರ್ದಿದ್ದಾರೆ ಫಾರಿನರ್ಸ್ ಓನ್ಲಿ. ಮೈಗ್ರೇಷನ್ ಮಾಡ್ದಂಗಿದೆ ಜಾಗ. ಇದು ರಿಯಲ್ ಲೋಕಲ್ ಟ್ರಾವೆಲಿಂಗ್ ಅಂದರೆ. ನಮ್ಮ ಬ್ರದರ್ ಹಿಂದೆ ಹೋಗಬೇಕು. ಒಂದು 10 ನಿಮಿಷ ನಾನು ನಿಮಗೆ ನಮ್ಮ ಸ್ಕೂಲೆಲ್ಲ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಸ್ಕೂಲ್ ನೋಡಿಕೊಂಡು ಆಮೇಲೆ ನಮ್ಮ ಮುಂದಕ್ಕೆ ಹೋಗ್ತೀನಿ. ಜನ ಜಂಗುಳಿ ದಿನನಿತ್ಯ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡೋದಕ್ಕೆ ಅತ್ಯಂತ ಸುಲಭವಾದ ಮಾರ್ಗ ಇದು, ಮತ್ತು ಅತ್ಯಂತ ಎಕನಾಮಿಕಲ್ ಕೂಡ. ಬ್ರಿಡ್ಜ್ ಕೂಡ ಮಾಡಿದ್ದಾರೆ, ಬ್ರಿಡ್ಜ್ ಕೂಡ ದಾಟ್ಕೊಂಡು ಬರ್ಬೋದಂತೆ. ಬಟ್ ಅದಕ್ಕೆ ಗಾಡಿ ಇರಬೇಕು, ಸ್ವಂತ ಗಾಡಿ. ಬಡವ್ರಿಗೆಲ್ರಿ ಸ್ವಂತ ಗಾಡಿ ಇರುತ್ತೆ ಪಾಪ, ಅಲ್ವಾ ಬ್ರದರ್? ಇಂಡಿಯಾ ಸರ್. India, ನಮಸ್ತೆ ನಮಸ್ತೆ. My driver, special driver. ಡ್ರೈವರ್, ವಾವ್, ಸೋ ನೈಸ್. ಐ ಆಮ್ ಹ್ಯಾಪಿ ಟು ಮೀಟ್ ಯು. Yeah. ಡ್ರೈವರ್ ಅಂತೆ ಬ್ರದರ್. Bamboo village, fisherman village, Pagoda, market, every foreigner around. ಯಾ Yeah. ಓಕೆ, ಐ ಕಮ್ ವಿತ್ ಯು ಲೆಟರ್. ಓಕೆ. ಇಲ್ಲಿ ಆಚೆ ಬಂದರೆ ಎಲ್ಲ ಡ್ರೈವರ್ಸ್ ಇನ್ವೈಟ್ ಮಾಡ್ತಾ ಇದ್ದಾರೆ. ಜಿಲೇಬಿ. ಈ ಮಾರ್ಕೆಟಲ್ಲಿ ಜನಗಳು ಕೂಗ್ತಾ ಇರ್ತಾರೆ, ಅದನ್ನು ಕೇಳೋ ಮಜಾನೇ ಬೇರೆ. ಸೊ ನಡೆಯೋಕ್ಕಾಗದಿರೋರು ಈ ಥರ ಸೈಕಲ್ ತೊಗೊಂಡು ಹೋಗ್ಬೋದು. ಸ್ವಾಗತ ಎಲ್ಲರಿಗೂ ದಲಾ ನಗರಕ್ಕೆ. ಆಟೋ ಡ್ರೈವರ್ಸು ಛತ್ರಿ ಇಟ್ಕೊಂಡು ಆಚೆ ಕಡೆ ಕಸ್ಟಮರ್ಸ್ಗೋಸ್ಕರ ವೆಯ್ಟ್ ಮಾಡ್ತಾವ್ರೆ. ಕೂಲ್ ಸ್ಟೈಲ್, ಗುಡ್ ಸ್ಟೈಲ್. ಒಳ್ಳೆಲ್ಲ ಡಾನ್ಗಳು ಥರ ಇದ್ದಾರೆ ಮಸ್ತಾಗಿ. ಓ, ಆಟೋಲ್ಲಿ ಹೋಗೋದ ನಾವು? ವೆರಿ ಗುಡ್. ಯಾ, ಐ ವಿಲ್ ಸಿಟ್ ಇನ್ ದ ಫ್ರಂಟ್. ಓಕೆ, ಥ್ಯಾಂಕ್ಸ್ ಬ್ರೋ. ನಾವು ಇಲ್ಲಿ ಕೂತ್ಕೊಳ್ಳೋದು. ನನ್ನನ್ನು ಮೇಡಮ್ ಜೊತೆ ಕೂರಿಸ್ತಾ ಇದ್ದಾರೆ, ಅವ್ರ ಮುಂದೆ ಕೂತ್ಕೋತಾರಂತೆ. ಓಕೆ. This leg is too small, so it's not okay for you. ಓಕೆ ಬ್ರೋ, ಥ್ಯಾಂಕ್ ಯು. Same be like ಪಾಪ ಅವ್ರಿಗೆ ತೊಂದರೆ ಮಾಡಿಕೊಂಡು ನನ್ನ ಕೂರಿಸ್ಕೋತಾ ಇದ್ದಾರೆ. ಥ್ಯಾಂಕ್ ಯು. ಉರಿ ಬಿಸಿಲಿರೋದ್ರಿಂದ ಎಲ್ಲರೂ ಪಾಪ ಒದ್ದಾಡ್ತಾ ಇದ್ದಾರೆ. ಇದಿನ್ನೂ ಡಿಸೆಂಬರ್ ಅಂತಿತ್ತು, ಏನಾಗಿದೆ ನನಗೆ. ಇದಿನ್ನೂ ಫೆಬ್ರವರಿಯಲ್ಲೇ ಹಿಂಗೆ, ಇನ್ನು ಮಾರ್ಚ್ ಏಪ್ರಿಲೆಲ್ಲ ತಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ. ಸೊ ಫಸ್ಟ್ ಇಂಪ್ರೆಷನ್ ನೋಡಿ ಹೆಂಗಿದೆ, ನದಿಯನ್ನು ದಾಟಿದಾಗ ಸಿಗೋವಂತಹ ವಿಜುವಲ್ಸ್. ಎಕ್ಸಾಮ್ಸ್ ನಡೀತಾ ಇದೆ ಅಂತೆ ಮಕ್ಕಳಿಗೆಲ್ಲ, ಅದಕ್ಕೆ ಎಕ್ಸಾಮ್ಸ್ ಮುಗಿದ್ಮೇಲೆ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಯೂಸ್ ಮಾಡೋ ಆಟೋ. waiting for them. ಓಕೆ, ಅಪ್ಪ ಅಮ್ಮಂದ್ರೆ ವೆಯ್ಟ್ ಮಾಡ್ತಾ ಇರಂತೆ. ಸೊ ಮಕ್ಕಳು ಸ್ಕೂಲಲ್ಲಿ ಎಕ್ಸಾಮ್ ಮುಗಿಸ್ಕೊಂಡು ವಾಪಸ್ ಹೋಗುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಪ್ಪ ಅಮ್ಮಂದರು ಆಚೆ ಕಡೆ ಕಾಯ್ತಾ ಇದ್ದಾರೆ. ಇದು ಸ್ಕೂಲಲ್ಲಿ ಎಕ್ಸಾಮ್ ನಡೀತಾ ಇರೋದ್ರಿಂದ ಒಳಗೆ ಬರೋದಕ್ಕೆ ಪರ್ಮಿಷನ್ ಸಿಗ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಂಡ್ರು. ಪರವಾಗಿಲ್ಲ, ಹೌದು, ನಾವು ಡಿಸ್ಟರ್ಬ್ ಮಾಡಬಾರ್ದು ಹೋಗ್ಬಿಟ್ಟು. ಅದಕ್ಕೆ ನಾನು ಇವ್ರಿಗೆ ವಿಶ್ ಮಾಡಿ ಇಲ್ಲಿಂದ ಬೇರೆ ಕಡೆ ಆಟೋಲಿ ಹೋಗ್ತೀನಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಅಹೆಡ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಬ್ರೋ. ಎಂಜಾಯ್ ಮಾಡಿ ಮದುವೆನ. ಓಕೆ, ಟೇಕ್ ಕೇರ್, ಎಂಜಾಯ್. ಫುಲ್ ಟೈಮಲ್ಲಿ ನಾವು ₹1 50 ಪೈಸೆಗೆ ಮಾವಿನಕಾಯಿ ತಿನ್ನೋದು, ಐಸ್ ಕ್ರೀಮ್ ತಿನ್ನೋದೆಲ್ಲ ಮಾಡ್ತಾಯಿದ್ವಿ. ಇಲ್ಲೂ ಅದೇ ರೀತಿ ಇವರು ಏನೋ ಮೋಮೋಸ್ ಥರ ಏನೋ ಮಾಡಿದ್ದಾರೆ. ಆ ಮೋಮೋಸ್ ಮೇಲೆ ಸಾಸ್ ಹಾಕ್ಕೊಡ್ತಾ ಇದ್ದಾರೆ. ಇಲ್ಲಿಯ ಮಕ್ಕಳು ಎಕ್ಸಾಮ್ಸ್ನ ಮುಗಿಸ್ಕೊಂಡು ಟ್ರೀಟ್ ರೂಪದಲ್ಲಿ ಇದನ್ನು ತಿಂತಾಯಿದ್ದಾರೆ. ಎಷ್ಟು ಕೊಡ್ತಾ ಇದ್ದಾರೆ ನೋಡೋಣ. ₹2,000 ಒಂದಕ್ಕೆ, ಅಂದರೆ ₹40 ಲೆಕ್ಕ. ₹40 ಬಡ್ಜೆಟ್ ನಮ್ಮ ಹತ್ರ ಇರಲೇ ಇರಲಿಲ್ಲ. ನಮ್ಮ ಹತ್ರ ಮ್ಯಾಕ್ಸಿಮಮ್ ಬಡ್ಜೆಟ್ ಇರ್ತಾಯಿದ್ದಿದೆ ₹1. ಒಬ್ಬರು ಇದ್ದರು ಮಾವಿನಕಾಯಿ ಅಂಕಲ್ಲು. ಅವರು ಎಷ್ಟು ಅಂಕಲ್ ಅಂದರೆ ₹1 ಅನ್ನೋರು, ₹1 ಅಂತ ಹೇಳೋಕ್ಕೆ ಬರ್ತಾಯಿರಲಿಲ್ಲ ಅವರಿಗೆ. ಅದಕ್ಕೆ ನಾವು ಅವ್ರನ್ನ ₹1 ಮಾವಿನಕಾಯಿ ಅಂಕಲ್ ಅಂತ ಇಡ್ತಾಯಿದ್ವಿ.
ಆಮೇಲೆ ಫಲೂಡ ಸಿಗೋದು, ಚುರುಮುರಿ ಮೈಸೂರಲ್ಲಿ, ಇನ್ನೂ ಸಾಕಷ್ಟು ಚಿಕ್ಕ ಪುಟ್ಟ ತಿಂಡಿಗಳು ಜಾಸ್ತಿ. ಲಾಲಿ, ಪಾಪ್ಸಿಕಲ್ಲು, 50 ಪೈಸೆ ಪಾಪ್ಸಿಕಲ್ಲು, 1 ರೂಪಾಯಿ ಪಾಪ್ಸಿಕಲ್ಲು, ಹಾಲ್ಕೋವಾ, ಮೈಸೂರು ಪಾಕು, ಈ ಥರ ತಿಂಡಿಗಳು. ನಿಮ್ಮ ಜನ್ರೇಷನಲ್ಲಿ ನೀವೇನು ತಿಂತಾಯಿದ್ದೀರ ನಂಗೆ ಗೊತ್ತಿಲ್ಲ. ಬರೀರಿ ಎಲ್ಲ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಬಗ್ಗೆ ಒಂದಿಷ್ಟು ರಿಲೀವ್ ಮಾಡಿ. ನಮ್ಮ ಆಟೋ ಬ್ರದರ್ ಬಂದರು. ಗೋ ರೌಂಡ್. ಓಕೆ, ಹೋಗೋಣ ಬನ್ನಿ. ಸೊ ಇವ್ರ ಜೊತೆಗೆ ನಾನು ಸುತ್ತಾಡಕ್ಕೆ ಹೋಗ್ತೀನಿ. ಸೇಮ್ ಪರ್ಸನ್. ಇಲ್ಲಿ ನೋಡಿ, ಇಲ್ಲಿ ಸರ್ಪ್ರೈಸ್. ಅವ್ರ ಮಗಳನ್ನ ಇಲ್ಲಿ ಕೂರಿಸ್ಕೊಂಡ್ಬಿಟ್ಟಿದ್ದಾರೆ. ಊರಿನ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದಾರೆ ಸಾಹೇಬ್ರು. ಚಪ್ಪಲಿ ಹಾಕೊಳ್ಳೋಂಗಿಲ್ಲ ಅಂದ್ಬಿಟ್ಟು ಇಬ್ಬರು ಚಪ್ಪಲಿಯನ್ನು ಆಟೋಲೇ ಬಿಟ್ಟರು. ಪಂಚೆ ಕೊಡಿಸಿ ಅಂತ ಕೇಳಿದ್ರೆ ಚೆನ್ನಾಗಿದೆ ಪಂಚೆ. 2-3 ದಿವಸ ತೊಗೊಳಕ್ಕೆ ಟ್ರೈ ಮಾಡ್ತೇನೆ, ಆಗ್ತಾನೆ ಇಲ್ಲ. ಬುದ್ಧಂ ಶರಣಂ ಗಚ್ಚಾಮಿ. ಆಲ್ಮೋಸ್ಟ್ ನಮ್ಮ ಥರ ಕಲ್ಚರ್ ಇದೆ ಇವ್ರದ್ದು. ಪ್ರತಿ ಊರಲ್ಲೂ ಒಂದು ದೇವಸ್ಥಾನ, ಮತ್ತು ಪ್ರಾರ್ಥನೆಗಳು, ನವಗ್ರಹ, ಅರಳಿ ಮರ. ಮಕ್ಕಳು ಇನ್ಸ್ಟಾಗ್ರಾಮ್, ಟಿಕ್ಟಾಕ್ ರೀಲ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಓಡಿದ್ರು. ಇಲ್ಲಿ ದೇವಸ್ಥಾನದಲ್ಲೂ ರೀಲ್ಸ್ ಮಾಡ್ತಾರಲ್ರಿ ಇವರು. ಅಲ್ಲ, ದೇವಸ್ಥಾನದಲ್ಲೂ ರೀಲ್ಸ್ ಮಾಡ್ತಾರಲ್ಲ ಇವ್ರು. ಏನು ಹೇಳೋಣ ಇವ್ರಿಗೆ. ಎಲ್ಲ ಓಡಿದ್ರು. ಕಮ್ ಹಿಯರ್, ವಿ ಡೂ ಟುಗೆದರ್ ರೀಲ್ಸ್. ಯಾಕೆ ಎಲ್ಲ ಎಲ್ಲರೂ ಓಡಾಬಿಟ್ರು. ಇದೇ ಪಗೋಡ. ಈಗ ಅಲ್ಲಿ ನೋಡಿದ್ರಲ್ಲ, ಚಿನ್ನದ ಪಗೋಡ. ಇದು ಊರಿನ ಮಟ್ಟದ ಪಗೋಡ. ದೇವ್ರು ಯಾವಾಗ ಕೇಳ್ತಾನೆ ನಂಗೆ ಚಿನ್ನ ಹಾಕು ಅಂತ, ನಾವು ಮನುಷ್ಯರಾಗ್ತೀವಿ ಅಷ್ಟೇ. ಹಾಗೆ ಒಬ್ಬರು ಮಾಂಕನ್ನು ಹಂಗೆ ಬರಿ ಮಾಡಿದ್ದಾರೆ. ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ ನನಗೆ ಅವ್ರ ಮುಖ. ಆ ಕಥೆಯನ್ನು ಈ ಜಾಗದಲ್ಲಿ ಹೇಳಲಾಗಿದೆ. ಓಕೆ, ಬುದ್ಧನಿಗೆ ಮಂತ್ರ ಪಠನೆ ಮಾಡ್ತಾ ಇದ್ದಾರೆ ನೋಡಿ. ಮಕ್ಕಳು ಟಿಕ್ ಟಾಕ್ ಮಾಡ್ತಾರೆ ದೇವಸ್ಥಾನದ ಮುಂದೆ. ಸ್ಟಾರ್ಟ್. ಈ ರೀತಿ ಮಡಿಕೆಯಲ್ಲಿ ನೀರಿಟ್ಟಿರ್ತಾರೆ. ಶುದ್ಧ ಕುಡಿಯುವ ನೀರು. ಬೌದ್ಧ ಧರ್ಮ ಆಗ್ಬೋದು, ಯಾವುದೇ ಧರ್ಮ ಆಗ್ಬೋದು, ನೀರು ಕೇಳಿದಾಗ ಇಲ್ಲ ಅನ್ಬಾರ್ದು ಅನ್ನೋ ಒಂದು ಮಾತಿದೆ. ನಿಮ್ಮ ಶತ್ರು ಬಂದರೂ ಕೂಡ ಅವನಿಗೆ ಒಂದು ಗ್ಲಾಸ್ ನೀರು ಕೊಟ್ಟು ಆಮೇಲೆ ಹೊಡಿ ಅಂತ ಹೇಳ್ತಾರೆ. ಯಾವುದೋ ಪಿಶಾವ ಪ್ಯಾಲೇಸ್ ಅಂತ ಇದೆ ಅಂತೆ, ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಇದು ಪ್ಯಾಲೇಸ್ ಅಲ್ಲ, ಪಿಶಾವ್ ವಿಲೇಜ್, ಫಿಶಿಂಗ್ ವಿಲೇಜ್. ಇಲ್ಲಿ ಜನಗಳು ನೋಡ್ಬೋದು ನೀವು ಎಂತಹ ದುಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಅಂತ. ಇವರೆಲ್ಲ ಮೀನುಗಾರರಂತೆ. ಇಲ್ಲೇ ಸರೋವರದಲ್ಲಿ ಮೀನಿಗೆ ಹಿಡ್ಕೊಂಬರ್ತಾರೆ, ಅದಾದಮೇಲೆ ಮಾರ್ತಾರೆ ಅದನ್ನು. ಮನೆಗಳೆಲ್ಲ ಯಾವ ಥರ ಇದೆ ಅಂತ, ಮನೆ ಆಚೆ ಪಪ್ಪಾಯ ಗಿಡ ಬೆಳೆದಿದ್ದಾರೆ. ದೊಡ್ಡ ಮರದ ದಿಮ್ಮಿ ಬಿದ್ದಿದೆ. ಮನೆಗೆ ಎಂಟ್ರೆನ್ಸು ಹೆಂಗಿದೆ ನೋಡಿ. ಇದು ಈ ಥರ ಮರದ ದಿಮ್ಮಿ ಮೇಲೆ ಹೋಗಬೇಕು. ಅಲ್ಲಿ ಯಾವುದೋ ನಾಯಿ ಬೇರೆ ಕೂತಿದೆ. ಇದ್ರ ಮೇಲೆ ನದಿಯ ಕಿನಾರೆಯ ಮೇಲೆ ಮನೆಯನ್ನು ಕಟ್ಕೊಂಡಿದ್ದಾರೆ. ಬರೀ ಒಂದು 4-5 ಎಲ್ಲ ಓಪನ್ ಇದೆ. ಆ ಓಪನ್ ಜಾಗನೆಲ್ಲ ಬಟ್ಟೆ ಬೆಡ್ಶೀಟ್ ಆಗಿ ಕ್ಲೋಸ್ ಮಾಡಿದ್ದಾರೆ. ನೀರನ್ನು ಸ್ಟೋರ್ ಮಾಡಿರೋ ರೀತಿ ನೀವು ನೋಡ್ಬೋದು. ಆ ಪಾಟ್ಸ್ ತುಂಬ ಯುನೀಕ್ ಆಗಿದೆ. ನೋಡಿ ನದಿಯ ದಂಡೆ ಯಾವ ರೀತಿ ಇದೆ ಅಂತ. ಹಾಯ್, ಯುವರ್ ಹೋಮ್ ಶೋ. ಈ ಹುಡುಗನ ಮನೆ ಹಿಂದ್ಗಡೆ ಯಾವ ರೀತಿ ಇದೆ ನೋಡೋಣ. ನೋಡಿದ್ದ ಮೆಟ್ಲುಗಳೆಲ್ಲ ಯಾವ ಥರ ಮಾಡಿದ್ದಾರೆ ಇಲ್ಲಿ. ಅಯ್ಯಪ್ಪ, ಹುಷಾರಾಗಿರ್ಬೇಕು. ಅಯ್ಯೋ ನಾಯಿಗಳು. ಈ ನಾಯಿ ಓಡಿಸಿ. ಯಪ್ಪ, ಪಾಪ ಅವ್ರು ಅದ್ರ ಪಾಡೋದು ಮಲ್ಕೊಂಡಿತ್ತು, ನಾವು ಬಂದು ಡಿಸ್ಟರ್ಬ್ ಮಾಡಿದೆ. ಮರದ ಬೇರುಗಳು ಎಷ್ಟು ಚೆನ್ನಾಗಿ ಬಿಟ್ಕೊಂಡಿವೆ ನೋಡಿ. ಇಲ್ಲಿ ಆ ಜಾಗದಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸುತ್ತಮುತ್ತ ಎಲ್ಲ ಕಡೆನೂ ಅಷ್ಟೇ. ಹುಡುಗನ ಮನೆ ಎಂಥ ಜಾಗದಲ್ಲಿದೆ ಗುರು. ಯಪ್ಪ, ನಿಂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯುವರ್ ಬೋಟ್. ಹಾಂ, ಅವ್ನು ಬೋಟ್. ಅದು ಮೋಸ್ಟ್ಲಿ ಇವಾಗ ಲೋ ಟೈಡ್ ಇರಬೇಕು, ಅದಕ್ಕೆ ಇಲ್ಲಿ ನೀರಿಲ್ಲ. ಸ್ವಲ್ಪ ಹೈ ಟೈಡ್ ಆದ ತಕ್ಷಣ ಮತ್ತೆ ನೀರು ಬರುತ್ತೆ ಇಲ್ಲಿ. ನಾನು ಫೋಟೋ ತೆಗಿ ಅಂದ್ಬಿಟ್ಟು ಬೋಟ್ ಮೇಲೆ ಹೋಗಿ ನಿಂತ್ಕೊಂಡ. ಓಕೆ, ತೆಗೆದೆ. ಕ್ಷಣದಲ್ಲಿ ಬೇಕೋ ಬಿದ್ದೋಗ್ಬೋದ್ರಿ. ಹೆಂಗೆ ನಿಲ್ಸ್ಯಾರ ನೋಡಿ ಮನೆಗಳನ್ನ. ಜಸ್ಟ್ ಇಮ್ಯಾಜಿನ್, ಚಿಕ್ಕ ಪುಟ್ಟ ದಿಮ್ಮಿಗಳ ಮೇಲೆ ಇಡೀ ಮನೆಯನ್ನು. ಅಲ್ಲಿ ಯಾವುದೋ ವಾಟರ್ ಕ್ಯಾನು, ಇಲ್ಲಿ ಯಾವುದೋ ಇನ್ನೊಂದು ಯಾವುದೋ ಬೋಲ್ಟು ನಟ್ಟು. ಹೆಂಗೆ ನಿಂತಿದೆ ಈ ಮನೆ ಅನ್ನೋದೇ ನನ್ನ ಒಂದು ಯಕ್ಷ ಪ್ರಶ್ನೆ. ಇವುಗಳು ಬಳಕೆ ಮಾಡುವಂತಹ ಫಿಶಿಂಗ್ ನಟ್ಸ್. ಹುಡುಗ ನಮ್ಮ ಮನೆಗೆ ಬನ್ನಿ ಅಂತ ಇನ್ವೈಟ್ ಮಾಡ್ದ. ಇಡೀ ಊರಲ್ಲಿ ಇವನು ಇಬ್ಬರು ಮನೇಲಿ ಮಾತ್ರ ಗೇಟ್ ಇರೋದು. ಮೋಸ್ಟ್ಲಿ ಸಾಹುಕಾರರ ಮನೆ ಇರಬೇಕು. ಯು ಸ್ಪೀಕ್ ಇಂಗ್ಲೀಷ್?
Yes, a little. ಹಾಂ ನೈಸ್. ಮನೆ ಆಚೆ ಇಲ್ಲೂ ಕೂಡ ಕುಡಿಯೋ ನೀರನ್ನು ಶೇಖರಣೆ ಮಾಡಿದ್ದಾರೆ, ಯಾಕೆಂದರೆ ಇಲ್ಲಿ ನೀರು ತುಂಬ ಅಭಾವ ಇರೋದ್ರಿಂದ ಪ್ರತಿಯೊಂದು ಕೆಲಸಕ್ಕೂ ನೀರು ಬೇಕು. ಓಕೆ ನೈಸ್. ಮನೆ ಆಚೆ ಶ್ಯಾಂಪೂ, ಸೋಪು, ಪೇಸ್ಟ್ ಎಲ್ಲ ಇಟ್ಟಿದ್ದಾರೆ. ಚಪ್ಪಲಿ ಆಚೆ ಬಿಡೋಣ. ಆಚೆ ಬಿಟ್ಟು ನೋಡಿಲಿ, ಯಾವುದೇ ರೀತಿಯ ಫೌಂಡೇಶನು, ತಳಪಾಯ ಏನೂ ಇಲ್ಲ, ದಿಮ್ಮಿಗಳ ಮೇಲೆ ನಿಂತಿರೋದು. ಇಲ್ಲೂ ಕೂಡ ಮರದ ದಿಮ್ಮಿಗಳನ್ನೇ ಹಾಕಿದ್ದಾರೆ. ಸೊ ಇವನು ನನ್ನ ಬ್ಲಾಗ್ ಮಾಡ್ತಾ ಇದ್ದಾನೆ. ಸೊ ದಿಸ್ ಈಸ್ ಯುವರ್ ಹೋಮ್. Yes, my home. ನೈಸ್. ವಾಟ್ ಈಸ್ ದಿಸ್? This is waterfall. ಕ್ಯಾಪ್. No, water. ಹಾಂ, ಫಾರ್ ವಾಟರ್. Yes. ಹಾಂ ಹಾಂ ಹಾಂ, ಮಡಿಕೆ ನೀರು. ಓಕೆ ಓಕೆ, ಎಷ್ಟು ಚೆನ್ನಾಗಿ ಸ್ಟೋರ್ ಮಾಡಿದ್ದಾರೆ. ಓಕೆ, ವಾಟ್ ಎಲ್ಸ್ ಇಸ್? ಓ, ಸೋ ಮೆನಿ ಫೋಟೋಸ್. Oh, ಹಾಂ, yes. ಮನೆ ತುಂಬ ಆಲ್ಬಮ್ ಇಟ್ಟಿದ್ದಾರೆ. ಫ್ರಿಜ್ ಇದೆ ಮನೇಲಿ. ಓ, ಏರಿಯಾ ಸಾಹುಕಾರ ಮನೆ ಇದೆ, ಅದಕ್ಕೆ ಅವರು ಏರೋಪ್ಲೇನ್ ಬೇರೆ ಇದೆ ಮನೇಲಿ. ಲೆಟ್ಸ್ ಗೋ ದೇರ್. ಸೊ ಹಾಗೆ ಆಚೆ ಹೋಗೋಣ. Hi, this is my bedroom. ಹಾಂ Bedroom. ಹಾಂ, ದಿಸ್ ಇಸ್ ಯುವರ್ ಬೆಡ್ರೂಮ್. Yes. ಹಾಂ ಹಾಂ, ನೈಸ್ ಬೆಡ್ರೂಮ್ ಬ್ರೋ. ಕಾಣಿಸ್ತಾ ಲೈಟ್? ಹಾಂ ನೋಡಿ ಬೆಡ್ರೂಮ್ ಯಾವ ಥರ ಇದೆ. ತುಂಬ ಸೊಳ್ಳೆ ಇರೋದಕ್ಕೆ ಮಸ್ಕಿಟೋ ನೆಟ್ಟನ್ನು ಇಟ್ಟಿದ್ದಾರೆ. ಅಲ್ಲೂ ಮಸ್ಕಿಟೋ ಕಾಯಿಲ್ ಹಚ್ಚಿದ್ದಾರೆ. ಗಾಳಿಗೋಸ್ಕರ ಬೀಸಣಿಗೆನ ಇಟ್ಕೊಂಡಿದ್ದಾರೆ. ನೈಸ್ ನೈಸ್. ಇದು ಇವರ ಮನೆಯ ಬಾಲ್ಕನಿ ವ್ಯೂ. ಬಾಲ್ಕನಿ ವ್ಯೂ ನೋಡೋ ಮುಂಚೆ ಟಾಯ್ಲೆಟ್ ನೋಡಿ. ಟಾಯ್ಲೆಟು ಸೀದಾ ಕೆಳಗಡೆ ಹೋಗಿ ಬೀಳುತ್ತೆ. ತುಪಾರ್ ಅಂತ ಪೈಪ್ ಹಾಕಿದ್ದಾರೆ ಕೆಳಗಡೆಯಿಂದ. ನೋಡಿ, ಇದು ಅಷ್ಟೇ ಮರದ ದಿಮ್ಮಿ. ನಮ್ಮ ಭಾರ ತಡೆಯೋದೇ ಅಲ್ವೇನೋ. ಇವರೆಲ್ಲ ಬರೀ 30-40 kg ಇರ್ತಾರೆ. ಇವ್ರ ಭಾರ ತಡೆಯುತ್ತೆ ಈ ದಿಮ್ಮಿಗಳು. ನಾವೇನಾರು ಈ ಟಾಯ್ಲೆಟಲ್ಲಿ ಕೂತ್ರೆ ಖಂಡಿತ ಟಾಯ್ಲೆಟ್ ಸಮೇತ ಕೆಳಗಡೆ ಬಿದ್ದೋಗ್ಬಿಡ್ತೀವಿ. ಓ, ಇದು ಕಿಚನ್ನು. Yes. ಹಾಂ, It's a kitchen. ಸಖತ್ತಾಗಿದೆ ಗುರು ನಿನ್ನ ಕಿಚನ್ ಮಾತ್ರ. ಪ್ರಾಬ್ಲಿ ಇಡೀ ಏರಿಯಾಲಿ ಇವ್ರ ಕಿಚನ್ ಮಾತ್ರ ಇಷ್ಟು ಚೆನ್ನಾಗಿರೋದು. ಬೇರೆ ಎಲ್ಲೂ ಇಷ್ಟೊಂದು ಚೆನ್ನಾಗಿರೋ ಕಿಚನೇ ಇಲ್ಲ. ನೋಡಿ ಹೆಂಗಿದೆ ಕಿಚನಲ್ಲಿ. ಸ್ಟವ್ ಇಟ್ಕೊಂಡಿದ್ದಾರೆ, ಪ್ಲೇಟ್ ಇದೆ, ಎಲ್ಲ ಇದೆ. ಪಾತ್ರೆ ಪೊಗಡೆ, ಹೀಟರು, ಮತ್ತು ಇದು ರೈಸ್ ಮೇಕರು, ಕೆಟಲ್ಲು, ಚೆನ್ನಾಗಿ ಇಟ್ಕೊಂಡಿದ್ದಾನೆ ಅಲ್ವಾ. ಇದು ವ್ಯೂ. ದಿಸ್ ಈಸ್ ಯುವರ್ ವ್ಯೂ. ಓ ಯಪ್ಪ, ನಿಂತ್ಕೊಳ್ಳೋಕ್ಕೆ ಭಯ ಆಗುತ್ತೆ. ಈ ಫಾಲ್, ನೋ ಫಾಲ್. No. ನೋ ಫಾಲ್. Yes. ನೋಡಿ ಇದು ಮನೆಗಳು ಹೆಂಗಿದೆ ಅಂತ. ಇದು ಅಪ್ಪ, Where are you from? ಎಂಥ ಜಾಗದಲ್ಲಿ ಬದುಕ್ತಾ ಇದಾರ್ರಿ ಇವರು. ಯಪ್ಪ, ನಂಬಕ್ಕೆ ಅಸಾಧ್ಯ ಇದು. Where are you from? ಇಂಡಿಯಾ. India. ವಾಟ್ ಈಸ್ ಯುವರ್ ನೇಮ್? My name is Suneza. ಸುನೈಜಾನ್. Suneza. ಸುನೈಜಾನ್. Nice to meet you. ಮೈ ಪ್ಲೇಸರ್ ಬ್ರೋ. ಮೈ ನೇಮ್ ಇಸ್ ರಾಮ್. Oh. ಐ ಆಮ್ ಫ್ರಮ್ ಇಂಡಿಯಾ, ಕರ್ನಾಟಕ. ಹೆಮ್ಮೆಯ ಕನ್ನಡಿಗ, ಗ್ಲೋಬಲ್ ಕನ್ನಡಿಗ. ಜಗತ್ತಲ್ಲಿ ಬೇರೆ ಬೇರೆ ಜನಗಳ ಸ್ಥಿತಿಗತಿಗಳನ್ನ ನೋಡಿದಾಗ ಗೊತ್ತಾಗುತ್ತೆ ನಾವೆಷ್ಟು ಪುಣ್ಯವಂತರು ಅಂತ. ಥ್ಯಾಂಕ್ ಯು ಸೋ ಮಚ್ ಬ್ರೋ ಫಾರ್ ಶೋಯಿಂಗ್ ಯುವರ್ ಬ್ಯೂಟಿಫುಲ್ ಹೋಮ್. ಇದು ಮನೆಯ ದೇವಸ್ಥಾನ. ಮನೆಯವ್ರಿಗೆ ಇಡೀ ಊರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮನೆಯಿಂದ ಆಚೆ ಹೋಗ್ತಾ ಇದ್ದೀನಿ. ತೋರಿಸಿದಂತಹ ಗೆಳೆಯನಿಗೆ ಒಳ್ಳೆಯದಾಗಲಿ. ಮನೆ ಆಚೆ ಕಟ್ಟಿಗಳನ್ನ ಇಟ್ಕೊಂಡಿದ್ದಾರೆ. ಇದರಲ್ಲೇ ಅಡುಗೆ ಮಾಡ್ಕೋತಾರೆ ಅನ್ಸುತ್ತೆ. ಅದಕ್ಕೋಸ್ಕರ ಇನ್ನೊಬ್ಬರು ಬ್ರದರ್ ಸಿಕ್ಕಿದ್ರು, ತಾವಂತ. ಅವರೇನೋ ವಿಚಿತ್ರವಾಗಿದ್ದಾರೆ, ಕಿವಿಗೆಲ್ಲ ಓಲೆಗೆಲ್ಲ ಹಾಕ್ಕೊಂಡು. ಯಪ್ಪ, ಅಯ್ಯೋ. ಹಾಂ ಹಾಂ. ಓ, ಕೈಯೆಲ್ಲ ನಡುಗ್ತದೆ. ಮೋಸ್ಟ್ಲಿ ಸ್ವಲ್ಪ ಮಾದಕ ದ್ರವ್ಯದ ಮನುಷ್ಯ ಇರಬೇಕು. ಒಳ್ಳೇದಾಗಲಿ ಬ್ರೋ. ಹೊರಗೆ ಬನ್ನಿ ಬೇಗ, ಆದಷ್ಟು ಬೇಗ ಆಚೆ. ಓಕೆ ಓಕೆ. ಕೆಟ್ಟ ಚಟಗಳನ್ನ ಮಾಡಬೇಡಿ. ಸಿಗಾಕೊಂಬಿಟ್ರೆ ಒಂದ್ಸಲಿ ಆಚೆ ಬರೋಕ್ಕಾಗಲ್ಲ ಅದರಿಂದ. ಒಂದು ರೀತಿ ಚಕ್ರವ್ಯೂಹ ಥರ ಅದು. ಎಲ್ರಿಗೂ ಗೊತ್ತು ನದಿ ತೀರದ ಮರಳು ಚಿನ್ನದ ರೇಟು ಅಂತ. ಈಗ ಬೆಂಗಳೂರಲ್ಲಂತೂ ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ಆಲ್ರೆಡಿ ಇದಕ್ಕೆ ಎಮ್ಸ್ಯಾಂಡ್ ಬಂದುಬಿಟ್ಟಿದೆ. ಇನ್ನೇನೇನೋ ಅಡ್ವಾನ್ಸ್ ಟೆಕ್ನಾಲಜಿ ಬರ್ತದೆ ಮರಳನ್ನು ರಿಪ್ಲೇಸ್ ಮಾಡೋದಕ್ಕೆ. ಆದರೆ ಇಲ್ಲಿ ನೋಡಿ, ಸೊಂಪಾದ ನದಿಯ ಕಿನಾರೆ ಇರೋದ್ರಿಂದ ಅದರ ಮರಳು ಮನೆಗಳು, ಕಟ್ಟಡಗಳನ್ನು ಕಟ್ಟೋದಕ್ಕೆ ಬಳಕೆ ಮಾಡುವಂತಹ ಅತ್ಯುನ್ನತವಾದ ಮರಳನ್ನು ಇಲ್ಲಿ ಮೈನಿಂಗ್ ಮಾಡ್ಕೊಂಬಂದು ಬ್ಯಾಗ್ ಮಾಡಿ ಬೇರೆ ಬೇರೆ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇದೇ ಮೂಲದಿಂದ ಈ ಊರಿಗೆ ಕುಡಿಯೋ ನೀರು ಸಿಗೋದಂತೆ. ಇಲ್ಲಿಂದನೇ ತುಂಬಿಸ್ಕೊಂಡು ಹೋಗ್ತಾರಂತೆ. ದೇಶದಲ್ಲಿ ಬಂಬಿನ ಉಪಯೋಗ ತುಂಬಾ ಜಾಸ್ತಿ. ಪ್ರತಿಯೊಂದಕ್ಕೂ ಬಂಬಿನ ಉಪಯೋಗ ಮಾಡ್ತಾರೆ. ಹಲೋ ಮೇಡಮ್, ದಿಸ್ ಯುವರ್ ಶಾಪ್? ಹಾಂ ಹಾಂ, ಇಬ್ಬರು ಮಕ್ಕಳು, ಮುದ್ದಾದ ಮಕ್ಕಳು. ನೋಡಿ ಹೇಗೆ ಬಂಬನ್ನು ಇಟ್ಟಿದ್ದಾರೆ. ಇದರಲ್ಲಿ ಪ್ರತಿಯೊಂದು ಕೆಲಸಗಳನ್ನು ಇವರು ಮಾಡ್ತಾರೆ. ಇವರು ಫರ್ನಿಚರ್ ಆಗ್ಬೋದು, ಪ್ರತಿಯೊಂದೂ ಇದರಲ್ಲೇ ಮಾಡೋದು.
ಎಷ್ಟಿದೆ ನೋಡಿ ಬಂಬು. ಇಷ್ಟೊಂದು ಬಂಬು ಒಟ್ಟಿಗೆ ಇರೋದನ್ನು ನಾನು ನೋಡೇ ಇಲ್ಲ ಯಾವತ್ತೂ. ಇದನ್ನು ಇವರು ಹಾರ್ವೆಸ್ಟ್ ಮಾಡಿ ಮಾರಾಟ ಮಾಡಿ ಬೇರೆ ಬೇರೆ ರೀತಿ ಫರ್ನಿಚರು ಮತ್ತು ಪ್ರತಿಯೊಂದಕ್ಕೂ ಇವರು ಊಟ ತಿಂಡಿ ಎಲ್ಲದರಲ್ಲೂ ಬಳಕೆ ಆಗುತ್ತೆ ಇದು. ಈಗ ಸುನಾಮಿ ವಿಲೇಜಿಗೆ ಬಂದಿದ್ದೀವಿ. ಯಪ್ಪ ಭಾಳ ರೇರ್ ಜಾಗ. ಅಯ್ಯೋ ನಾಯಿಗಳು ಹೆಂಗೆ ಬರ್ತವೆ ನೋಡಿ, 7-8 ನಾಯಿಗಳು ಒಟ್ಟೊಟ್ಟಿಗೆ. ಅಯ್ಯೋ ಹೋಗ್ರ ಆ ಕಡೆಗೆ. ನಾವೊಂದು ಕಡ್ಡಿ ಇಟ್ಕೋತೀವಿ ಅಜ್ಜಿ ಥರ. ಕೊಡಜ್ಜಿ ನನಗೆ, ಕೊಡಜ್ಜಿ, ಕೊಡಜ್ಜಿ, ಕೊಡು ಕಡ್ಡಿ, ಕೊಡು ಕಡ್ಡಿ. ಹಾಂ ಕೊಡು, ಆಮೇಲೆ ವಾಪಸ್ ಕೊಡ್ತೀನಿ. ಯಾರ ಬಂದರೆ ಹೊಡಿಯೋಕ್ಕೆ. ಹಾಂ ಇವ್ರ ಮನೆಗಳು ಹೆಂಗಿದೆ ಅಂತ ನೋಡಿ. ಏನಿಲ್ಲ ರೀ ಮನೇಲಿ. ಸರ್ ನಮಸ್ತೆ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ. ಏನಂದರೆ ಏನೂ ಇಲ್ಲ ಅಜ್ಜಿ ಮನೇಲಿ. ಅಜ್ಜಿ ಮನೆ ತೋರಿಸ್ತೀನಿ ನಿಮಗೆ, ಎದುರೋಗ್ಬಿಡ್ತೀರಾ. ನೋಡಿ ಅಜ್ಜಿ ಮನೆ ಒಳಗೆ ಏನಿದೆ ಅಂತ. ಖಾಲಿ ಅಜ್ಜಿ ಮನೆ, ಏನೂ ಇಲ್ಲ ಅಂತ ಹೇಳ್ತಾರೆ ಅಜ್ಜಿ. ಅಪ್ಪ ಹೆಂಗೆ ಬದುಕ್ತಾ ಇದ್ರು ಈ ಶೀಟ್ ಮನೇಲಿ, ಈ ಹೀಟಲ್ಲಿ ಅಲ್ವಾ. ನೋಡಿ ಇನ್ನೊಂದು ಮನೆ ಇದು. ನಮಸ್ತೆ. ಏನು ಅಂಥ ಫೆಸಿಲಿಟೀಸ್ ಎಲ್ಲ ಏನೂ ಇಲ್ಲ. ನೋಡಿ ಸಲಾಮ್, ನಮಸ್ತೆ. ಓಹ್ ಒಂದು ಚಿಕ್ಕ ಸೈಕಲ್ ಇಟ್ಕೊಂಡಿದ್ದಾರೆ ಅಷ್ಟೇ. ಇಲ್ಲೂ ಅಷ್ಟೇ. ಹಲೋ, ಹೌ ಆರ್ ಯು? ನಮಸ್ತೆ, ನಮಸ್ತೆ. ಓಹ್ ಎಂಥ ಬಾಡಿ ಇಟ್ಟಿದ್ದಾರೆ ಮನುಷ್ಯ. ವೆರಿ ಫಿಟ್, ವೆರಿ ಸ್ಟ್ರಾಂಗ್. ಸಖತ್ ಸ್ಟ್ರಾಂಗ್ ಇದೆ ಮನುಷ್ಯ. ಇವರೇ ಫಸ್ಟ್ ಟೈಮ್ ನೋಡಿದ್ರು ಯಾರೊಬ್ಬರು ಸ್ಟ್ರಾಂಗ್ ಆಗಿರೋದನ್ನು. ಇನ್ನೆಲ್ಲ ಸಣ್ಣಗೆ ತುಂಬ ವೀಕ್ ಇರ್ತಾರೆ. ಆ ಕಡೆ ಈ ಕಡೆ ಕೊಳಚೆ. ಈ ಮನೆಯಿಂದ ಬರೋ ಟಾಯ್ಲೆಟ್ ಇಲ್ಲೇ ಬೀಳೋದು. ಇದರ ಮಧ್ಯೆ ಒಂದು ಪ್ರಾವಿಷನ್ ಸ್ಟೋರು, ಗರಿಯಲ್ಲಿ ಕಟ್ಟಿರುವಂತಹ ಪ್ರಾವಿಷನ್ ಸ್ಟೋರು. ಪ್ರಾವಿಷನ್ ಸ್ಟೋರಲ್ಲಿ ಏನು ಸಿಗುತ್ತೆ ಅಂತ ನೋಡೋಣ. ಹಲೋ ಮೇಡಮ್. ಮೇಡಮ್ ಅಡಿಕೆ ಹಾಕ್ಕೊಂಡು ಜಗಿತಾ ಇದ್ದಾರೆ. ಸೊ ಬ್ರೆಡ್ಡು, ಬನ್ನು, ಸಣ್ಣ ಪುಟ್ಟ ವಸ್ತುಗಳು ಇಲ್ಲಿದೆ. ಆ್ಯಸ್ ಆಲ್ವೇಸ್ ಪಾನ್ ಅಂಗಡಿ. ಅದ್ರ ಪಕ್ಕನೇ ಅವ್ರ ಮನೆ ಕೂಡ ಮಾಡ್ಕೊಂಡಿದ್ದಾರೆ. ಕಟ್ಟಿಗೆ ಎಲ್ಲ ಜೋಡಿಸಿದ್ದಾರೆ. ಇಲ್ಲಿ ಇಡೀ ಫ್ಯಾಮಿಲಿನೇ ಇದೆ. ಹಾಯ್, ಹಲೋ. ಹೋಲ್ಬಾರ್ದಮ್ಮ, ಯಾಕೆ ಅಳ್ತೀಯಾ, ಯಾಕೆ ಅಳ್ತೀಯಾ? ಹಲೋ ಮಿಂಗ್ಲಾವಾ. ಆವ್ ಎಸ್ ಮಿಂಗ್ಲಾವಾ, ಮಿಂಗ್ಲಾವಾ. ತುಂಬ ಮುದ್ದಾಗಿದ್ದಾರೆ ಮಕ್ಕಳು. ವಾಹ್, ಈ ಥರನೂ ಬದುಕ್ಬೋದಾ ನೋಡಿ ಹೆಂಗಿದೆ ಜಾಗ. ಇದರೊಳಗೆ ದುಂಬಿಟ್ಕೊಂಡು ಇದರೊಳಗೆ ಇಡೀ ಮನೆಯನ್ನು ನಡೆಸ್ತಾರೆ. ಕಿಚನ್ನು ಎಲ್ಲ ಇಲ್ಲೇ ಇದೆ. ನೋಡಿ ತನಕ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಅಲ್ಲಿ ಆ ಕಲ್ಲಿನ ಮೇಲೆ ಅರಿತಾ ಇದ್ದಾರೆ ತನಕ. ಅರ್ದ್ಬಿಟ್ಟು ಒಂದು ಪೇಸ್ಟ್ ಮಾಡ್ಕೊಳ್ತಾರೆ. ಪೇಸ್ಟ್ ಮಾಡ್ಕೊಂಡ ನಂತರ ಇದನ್ನು ಡಿಸೈನ್ ಮಾಡ್ತಾರೆ. ನೋಡಿ ಇಲ್ಲಿ ಭಾಳ ಸ್ಪೆಷಲ್ ಮೂಮೆಂಟ್. ಅವರಲ್ಲಿ ನಾನು ಒಬ್ಬ ಆದ ಇವಾಗ. ಓಕೆ ಓಕೆ ಓಕೆ. ಓ ಮೂಗಿಗೆ ಬೇರೆ ಹಾಕ್ತಾರೆ. ರೆಡಿ? ಓಕೆ ಅಮ್ಮ, ಓಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಲ್ಲಿ ನೋಡಿ, ಇಲ್ಲಿ ಅಮ್ಮ ಒಂದು ಚಿಕ್ಕ ಕರಿದ ತಿಂಡಿಯ ಅಂಗಡಿಯನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಸಾಸೇಜ್ ಎಲ್ಲ ಮಾಡಿ ಕೊಡ್ತಾರೆ. ನೈಸ್. ಈಗ ಮುಖದ ಮೇಲೆ ತನಕ. ನಮಸ್ತೆ ಸರ್, ಹೌ ಆರ್ ಯು? ಮಿಂಗ್ಲಾವಾ. ಎಕ್ಸ್ಟ್ರೀಮ್ ಪಾವರ್ಟಿಲಿ ಬದುಕ್ತಾ ಇರೋಂತಹ ಜನಗಳು. ತುಂಬಾ ಕಷ್ಟದ ಜೀವನ. ಸರ್ ನಮಸ್ತೆ. ಇವರು ಅಷ್ಟೇ ಸ್ಟ್ರಾಂಗ್ ಇದ್ದಾರೆ, ಸಖತ್ ಸ್ಟ್ರಾಂಗು. ಏನೋ ಸಾರು ಬೇಯಿಸ್ತಾ ಇದ್ದಾರೆ ಇಲ್ಲಿ. ಎಲ್ಲ ಸೌದೆ ಎಲೆ ಊಟ. ಇದು ಪ್ರಾಬ್ಲಿ
ನನ್ನ ಲೈಫಿನ ಇನ್ನೊಂದು ಬಹಳ ಯುನೀಕಾದ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳಬೇಕಾಗತ್ತೆ. ಲಾಭ ಬ್ರಾವೋ. ಅಯ್ಯೋ ಏನು ಮಾಡ್ತೀರಾ ಅಡುಗೆ? ತೋರಿಸಿ ಅಡುಗೆನ ನಿಮ್ಮ ಮನೆ. ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ? ಎಣ್ಣೆ ಹೊಡೆದ್ಬಿಟ್ಟು ಅಡುಗೆ ಮಾಡಿದ್ದಾರೆ. ಇಲ್ಲೇ ಸಮುದ್ರದ ತೀರದಿಂದ ಬಂದಂತಹ ಸ್ಕ್ವಿಡ್ ಅಥವಾ ಆಕ್ಟೋಪಸ್ ಫ್ರೈ, ಅದ್ರ ಜೊತೆಗೆ ಅನ್ನ. ವಾ, ನಾಯಿಕೋಲು ಇನ್ನೂ ಕೈಯಲ್ಲಿದೆ. ಏನೋ ಇದು? ಏನಿದು? ಜೇಡಿ ಮಣ್ಣಲ್ಲಿ ಆಟ ಆಡೋದು ಇದು. ಓಕೆ ಕೊಡಲಿ. ಇದರಲ್ಲಿ ಬೇರೆ ಬೇರೆ ಆಕಾರ ಮಾಡ್ತಿದ್ವಲ್ಲ, ಅದು ಒರಿಜಿನಲ್ ಮಣ್ಣಿದೆ ಇವ್ರ ಕೈಯಲ್ಲಿ. ಯಾಕಂದರೆ ಇವರು ಇಲ್ಲೇ ನದಿಯ ತೀರದಲ್ಲಿ ಇದ್ರಲ್ಲ, ಅದಕ್ಕೆ. ಥ್ಯಾಂಕ್ ಯು. ಬ್ಯೂಟಿ ಅಂತೆ. ಅಮ್ಮ ಸೊಪ್ಪು ಬಿಡಿಸ್ತಾ ಇದರಲ್ಲಿ. ನಮಸ್ತೆ ಅಮ್ಮ. ಮತ್ತು ಮಾವಿನಕಾಯಿ ಇಟ್ಕೊಂಡಿದ್ದಾರೆ. ಮ್ಯಾಂಗೋ. ಮಾವಿನಕಾಯಿ. ಅಪ್ಪ ಮಾತೇ ಬರ್ತಾ ಇಲ್ಲ. ಇಲ್ಲಿ ಅವರು ಕೃಷಿ ಮಾಡ್ತಾರೆ ಅನಿಸುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಫುಲ್ಲು ಭತ್ತ ಬೆಳೀತಾರೆ ಇಲ್ಲಿ. ಮುಗ್ಧ ಮುಖಗಳು. ಬಾಯ್. ಮತ್ತು ಆಟೋ ಬಂತು, ಮತ್ತು ಮುಂದಕ್ಕೆ. ಬಾಯ್. ಇಲ್ಲಿ ಯಾವುದೋ ಒಂದು ಜಾಗದಲ್ಲಿ ಹಸು ಕರು ಎಲ್ಲ ನೋಡಿದೆ. ಅದಕ್ಕೆ ನಿಮಗೆ ಇದನ್ನು ತೋರಿಸೋಣ ಅಂತ ಬರ್ತಾಯಿದ್ದೀನಿ. ನೋಡಿ, ಇಲ್ಲಿ ಹಸು ಒಣಗೋಗಿದೆ ರೀ ಪಾಪ. ಅಂಬಾ ಒಳ್ಳೇದು ಮೇಡಮ. வணக்கம், எப்படி இருக்கீங்களா? நல்லா இருக்கிಯಾ? ನೋಡ್ರಿ, ಇಲ್ಲಿ ತಮಿಳ್ ಪಯ್ಯಂದರು, ತಮಿಳ್ ಜನಗಳಿಲ್ಲಿ ಎಷ್ಟೋ ವರ್ಷಗಳು, 4 ಜನ್ರೇಷನ್ ಹಿಂದೆ ಬಂದು ಸೆಟ್ಲಾಗಿರುವಂತಹ ತಮಿಳ್ ಜನಗಳು ಮಯನ್ಮಾರಲ್ಲಿ, ತಮಿಳ್ನಾಡುಯಲ್ಲಿ ಮಯನ್ಮಾರಲ್ಲಿ. ಇದು ನೋಡ್ರಿ, ಇದನ್ನ ಅಯ್ಯಪ್ಪ ಹೆಂಗಿದೆ ಕರು. ಇದು ಪುಟಾಣಿ ಕರು, ಎಷ್ಟು ಚೆನ್ನಾಗಿದೆ ನೋಡಿ ಇದು. ಅಯ್ಯೋ ಕುರಿ. ಬುಲ್ಲು. ಒದ್ರೆ ನಮ್ಮ ಕತೆ ಫಿನಿಶು. ಅಯ್ಯೋ ಒದ್ಯಕ್ಕೆ ಬರ್ತಾ ಇದೆ. ಇದು ಹೆಂಗಿದೆ ನೋಡ್ರಿ ಇದು. ಪೇರೆನ್ನ? ಚಿದುಬೆ. ಇದು ಪೊಣ್ಣ ಪಯ್ಯವಾ? ಪಯ್ಯ 2 ಪಯ್ಯ. 2 ಹುಡುಗರಂತೆ. ನಂಗೆ ಈ ಹುಡುಗಿ ಮಧ್ಯೆ ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ ಈ ಹಸುಗಳಲ್ಲಿ. ಸುರ್ರಿ ಇದೆ ರೀ ಇದು. ಬರ್ತಿದ್ದಂಗೆ ಕೊಟ್ಟಿಗೆ ನೋಡೋಕೆ ಸಿಕ್ಬಿಡ್ತು. ವೆರಿ ಗುಡ್, ಒಳ್ಳೆ ಜಾಗ. ವಣಕಮ್ಮ. ಇಂಡಿಯಾ ಸೇ ಬಂದಿರ್ಕೆ? ಕರ್ನಾಟಕ, ತಮಿಳ್ನಾಡು ಪಕ್ಕದಲ್ಲೇ. ಅಲ್ಲಿ ಕರ್ನಾಟಕ ತಮಿಳು ಹೊಡೆದಾಡ್ತಾ ಇರ್ತೀವಿ ನೀರಿಗೆ. ನೋಡಿ, ಇಲ್ಲಿ ಫ್ರೆಂಡ್ಸ್ ಥರ ಇದ್ದೀವಿ. ತಮಿಳ್ ಬರ್ಮಾ, ಮುಸ್ಲಿಂ ಬರ್ಮಾ, ಮುಸ್ಲಿಂ ಫ್ರಮ್ ಬರ್ಮಾ. ಓಕೆ, ವೆರಿ ಗುಡ್. ಇಲ್ಲಿ ಇನ್ನೊಂದು ಕರು, ಇನ್ನೊಂದು ಹಸು. ಫುಲ್ ಕೆಸರಾಗ್ಬಿಟ್ಟಿದೆ ಹಸು. ನೋಡಿ, ಇದೆ ಜೇಡಿ ಮಣ್ಣು, ಕೆಮ್ಮಣ್ಣಲ್ಲಿದೆ ಜೇಡಿ ಮಣ್ಣು. ಅಡುಗೆ ಮಾಡ್ತಾರೆ ಅಮ್ಮ. ನಲ್ಲ ಇರ್ಕಿಂಗ್ಲಾ? ನೋಡಿ, ಇಲ್ಲಿ ದೂರದ ದೇಶದಲ್ಲಿ ತಮಿಳ್ ಭಾಷೆ, ಇವರು ಬದುಕ್ತಾ ಇರುವಂತಹ ಸ್ಥಿತಿ. என்னோட வீட்டா? உன்னோட வீட்டா? ಎಲ್ಲರದ? ನೋಡಿ, ಇವ್ರ ಮನೆ ಎಷ್ಟು ಸಕ್ಕದಾಗಿದೆ. ಒಳ್ಳೆ ಏರ್ ಕಂಡೀಷ್ನಿಂಗು ಎಲ್ಲ ಕಡೆ ಜಾಗ. ಯಾಕೆ ಗೊತ್ತಾ, ಇಲ್ಲಿ ತುಂಬ ಬಿಸಿಲಿರುತ್ತೆ. ತುಂಬ ಬಿಸಿಲಿದ್ದಾಗ ಗಾಳಿ ಆಡಬೇಕಲ್ವ, ಅದಕ್ಕೋಸ್ಕರ ಈ ಥರ ಸ್ಪೇಸ್ ಬಿಡ್ತಾರೆ. ಆವಾಗ ಗಾಳಿ ಆಡಿದಾಗ ಒಳಗೆ ಶೆಕೆ ಆಗಲ್ಲ. ನೋಡಿ, ನಾಳೆ ಎಲ್ಲ ಆಚೆ ಕಡೆನೂ ಎಲ್ಲ ಕಡೆ ಎಲೆ ಅಡಿಕೆ. ಪೇರನ್ನ? பேர்? முனியப்பா. பரமசிவன் முனியப்பா. கார்த்தி. அம்மா உங்கள் பேர்? நீலா. சார்? உலாட்வே. அம்மா தாஷிமா. உங்கள் பேர்? ಚಿಂತಾಮಣಿ. நல்ல பேரும்மா. ಎನ್ನ ಪೇರು ರಾಮ್. ಇದು ಮಾತ್ರ ಬಹಳ ಆಶ್ಚರ್ಯಕರವಾದ ವಿಚಾರ. ಬೇರೊಂದು ದೇಶದಲ್ಲಿ, ಈಗ ಮಲೇಷ್ಯಲ್ಲಿ ಕೇಳಿದ್ವಿ, ಇನ್ನೂ ಸಾಕಷ್ಟು ದೇಶಗಳಲ್ಲಿ ನಮ್ಮ ಜನಗಳು, ಈಗ ಸೌದಿ ಅರೇಬಿಯಾ ದೇಶಕ್ಕೆ ಹೋದಾಗ ಕೇರಳ ಜನಗಳಿದ್ದರು.
ಅದೇ ಥರ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಭಾರತ ಪ್ರಾಂತ್ಯದ ಬೇರೆ ಬೇರೆ ಜನಗಳು ಸಿಗ್ತಾರೆ. ನಿಮಗೆ ಇವಾಗ ಆಫ್ರಿಕಾಗೆ ಹೋದರೆ ಗುಜರಾತಿ ಜನಗಳು ಸಿಗ್ತಾರೆ. ಆದರೆ ಮಯನ್ಮಾರ್ ಆ್ಯಕ್ಚುಲಿ ಜಾಸ್ತಿ ಜನ ಬರೋದೇ ಇಲ್ಲ. ಇದೊಂಥರ ಸ್ಯಾಂಡ್ವಿಚ್ ಆಗಿರುವಂತಹ ದೇಶ. ಈ ಒಂದು ದೇಶದಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ನಮ್ಮ ತಮಿಳ್ ಜನಗಳು ಸಿಕ್ಕಿರೋದು ಬಹಳ ಖುಷಿಯಾಯಿತು. ಅವರು ಕರೆದು ಅವ್ರ ಮನೆಯೆಲ್ಲ ತೋರಿಸಿ ಮತ್ತು ಅವರ ಪಶುಗಳನ್ನ ತೋರಿಸಿ ಪ್ರತಿಯೊಂದನ್ನು ತೋರಿಸಿದ್ರು. ಬಹಳ ಖುಷಿಯಾಯಿತು ಅಮ್ಮ. ಥ್ಯಾಂಕ್ ಯು, ರೊಂಬ ನನ್ರಿ. ಎಲ್ಲ ಸೌಖ್ಯಮ್ಮ? ಹಿಂಗೆ ನೋ ಪ್ರಾಬ್ಲಮ್, ಒನ್ನೂ ಪ್ರಾಬ್ಲಮ್ ಇಲ್ಲಿಯಾ? ಹಾಂ, ಎಲ್ಲ ಆರಾಮಂತೆ. ಇವನು ತರಲ ಇದ್ದಾನೆ. ಇವನು ಭಾರಿ ಎದುರಿಗೆ ಓಡ್ತಾನೆ, ನಾನು ಕರೆದ್ರೆ ಓಡೋಗ್ಬಿಡ್ತಾನೆ, ಅದಕ್ಕೆ ಹೇಳ್ಕೊತಾ ಇದ್ದೆ. ಇವ್ರನ್ನೆಲ್ಲ ಮೀಟ್ ಮಾಡಿದ್ದು ನನ್ನ ಫ್ಯಾಮಿಲಿ ಮೀಟ್ ಮಾಡ್ದಂಗೆ ಆಯಿತು. ಕರ್ನಾಟಕ ತಮಿಳ್ನಾಡು ಒಟ್ಟಿಗೆ ಬದುಕಬೇಕು, ಒಂದಾಗಿ ನಾವೆಲ್ಲ ಒಂದೇ ದೇಶದ ಮಕ್ಕಳು. ಸೊ ಆ ಒಂದು ಮೆಸೇಜನ್ನ ಸಾರ್ತಾ ಈ ಒಂದು ಜಾಗದಿಂದ ಹೊರಡ್ತಾ ಇದ್ದೀನಿ. ಇನ್ನೊಬ್ಬರು ಕರೆದ್ರು ಮನೆಗೆ, ತಮಿಳ್ ಸ್ನೇಹಿತರು. ಹಾಂ, ಓ, ಮಗುನ ಮಲಗಿಸ್ತಾ ಇದ್ದಾರೆ ಇಲ್ಲಿ. ಅಬ್ಬಾ, ದೇವ್ರ ಮನೆ ಹೆಂಗಿದೆ ನೋಡಿ ಇದು. ಅಬ್ಬಾ, ಎಷ್ಟು ಅಮೋಘವಾದ ಹಿಂದೂ ದೇವರ ಮನೆಯನ್ನು ಬರ್ಮಾ ದೇಶದಲ್ಲಿ ನೋಡ್ತಾ ಇರೋದು ನಿಜವಾಗ್ಲೂ ಆಶ್ಚರ್ಯಕರ. ಗಣಪತಿ, ಸುಬ್ರಹ್ಮಣ್ಯ, ಲಕ್ಷ್ಮೀ, ಸರಸ್ವತಿ, ಬುದ್ಧ ಪ್ರತಿಯೊಬ್ಬರೂ ಕೂಡ ಈ ದೇವರ ಮನೆಯಲ್ಲಿ ಕಾಣಿಸ್ಕೊಳ್ತಾರೆ. ತಳಿರು ತೋರಣವನ್ನು ಕೂಡ ಕಟ್ಟಲಾಗಿದೆ. ಹಾಗೆ ಈ ಕಡೆ ನೋಡಿದ್ರೆ ತಮಿಳ್ ಮದುವೆಗಳನ್ನು ಕೂಡ ನೋಡ್ಬೋದು ನೀವು. ಸೇಮ್ ಇದು ತಮಿಳ್ನಾಡಲ್ಲೇ ಇದ್ದಂಗೆ ಫೀಲಿಂಗ್ ಬರ್ತಾ ಇದೆ. ನಿಮ್ಮ ಮಗನಾ? ಹಾಂ ಹಾಂ ಹಾಂ, ನಿಮ್ಮ ಓಕೆ. ಇದು ಮೊಮ್ಮಗ ಅಂತೆ. ಓ, ಸೌಖ್ಯಮ್ಮ ಎಲ್ಲ ಹಿಂಗೆ? ಅಮ್ಮ ಕೊಂಚ ತಣ್ಣಿ ಕೊಡುಂಗಮ್ಮ, ರೊಂಬ ಏನದು ದಾಹಮ ಇருக்கு. ತಮಿಳ್ ಫುಲ್ ಬರಲ್ಲ, ಆದರೂ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಅಮ್ಮನ ಮನೆ ಚೆನ್ನಾಗಿದೆ. ಸದ್ಯ ಇವರು ನದಿ ಮೇಲೆ ಕಟ್ಕೊಂಡಿಲ್ಲ. ಹಾಂ, ಅಡುಗೆ ಮನೆ ನೋಡಿ. ಅಡುಗೆ ಮನೆಯಲ್ಲಿ ಸೌದೆ ಒಲೆ. ಆ ಸೌದೆ ಒಲೆ ಕೂಡ ಮಣ್ಣಿನಲ್ಲಿ ಮಾಡಿರುವಂತಹ ಸೌದೆ ಒಲೆ. ಆರ್ಗ್ಯಾನಿಕಾಗಿ ಬದುಕ್ತಾಯಿದ್ರು ಇವರು ನಿಜವಾದ ಜನಗಳಿಲ್ಲಿ. என்ன சாப்பிடமா இன்னைக்கு? ಆಹಾ ಹಾಂ ಹಾಂ ಹಾಂ, ಇನ್ನೂ ಆಗಿಲ್ವಂತೆ ಅಡುಗೆ. ಮೀನು ಮಾಡ್ತಾ ಇದ್ದಾರೆ ಅಂತ ಇವತ್ತು. ಹಾಂ 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 ಹಾಂ, ವಾವ್. ಮೀನು ಅವ್ರ ರೈಸ್ ಊಟ ಮಾಡ್ಕೊಂಡು ಹೋಗಿ ಅಂದರು. ಟೈಮ್ ಇಲ್ಲ ಅಷ್ಟೊಂದು, ಯಾಕಂದರೆ ಪಾಪ ಅವರಡೆ ಇವರೇ ಬದುಕ್ತಾ ಇರೋ ರೀತಿ ಎಷ್ಟು ದುಸ್ಥಿತಿಯಲ್ಲಿದ್ದಾರೆ. ಇವರು ನನಗೆ ಊಟ ಮಾಡ್ಕೊಂಡು ಹೋಗಿ ಅಂತಾರೆ, ಅದು ಇನ್ನೂ ಖುಷಿಯ ವಿಚಾರ. ಸಂಪೂರ್ಣವಾಗಿ ಎಲ್ಲ ಹಿಂದೂ ಸಂಪ್ರದಾಯಗಳನ್ನು ಇಲ್ಲಿ ಫಾಲೋ ಮಾಡ್ತಾರೆ. ಜೈ ಆಂಜನೇಯ, ಜೈ ಬಜರಂಗಬಲಿ. ಆಲ್ಮೋಸ್ಟ್ ಮಡಗಾಸ್ಕರ್ ದೇಶದ ಥರ ಇವರು ಆಲ್ಮೋಸ್ಟ್ ಒಂದು 50-70 ವರ್ಷ ಹಿಂದೆ ಬದುಕ್ತಾ ಇದ್ದಾರೆ. ಎಲ್ಲ ಕೂತ್ಕೊಂಡು ಮಾತಾಡೋದಕ್ಕೆ ಮಾಡ್ಕೊಂಡಿರೋ ಚೇರು ಪ್ರತಿಯೊಂದು ನೋಡಿ. ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ಇರುವಂತಹ ಮರದ ಬ್ರಿಡ್ಜು ನೋಡಿ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಇಲ್ಲಿ ಲೋಕಲ್ ಭಾಷೆನ ಇಲ್ಲೇ ಹುಟ್ಟು ಬೆಳೆದರಲ್ವಾ. ಒಂದು ಭಾಳ ಆಸಕ್ತಿದಾಯಕ ಕ್ಯಾಂಟೀನ್ ನೋಡಿದೆ. ಸಖತ್ತಾಗಿರೋ ತಿಂಡಿಗಳನ್ನ ಮಾಡಿಟ್ಟಿದ್ದಾರೆ ಇಲ್ಲಿ. ಸರ್, ವಾಟ್ ಈಸ್ ದ ನೇಮ್? ಕಾಚಾ. ಅಯ್ಯೋ, ಕಾಚಾ ಅಂತಿದ್ರು ಹೆಸರು. ನೋಡಿದು ಕರೆದಿರೋ ತಿಂಡಿ, ಅದರ ಮೇಲೆ ಕಂಡೆನ್ಸ್ಡ್ ಮಿಲ್ಕ್ನ ಹಾಕಿದ್ದಾರೆ. ಒಂದು ಸ್ವೀಟ್ ಒಂದು ರೀತಿ ಸ್ವೀಟ್ ಇರಬೇಕು. ಜೊತೆಗೆ ಖಾರಕ್ಕೆ ಸಮೋಸ ಇದೆ, ಪರೋಟ ಇದೆ, ಸಕ್ಕರೆ ಇಟ್ಟಿದ್ದಾರೆ. ಓ, ಚೆನ್ನಾಗಿದೆ ರೀ ಕಾಚಾ. ಒಂದಕ್ಕೆ 1000 ಅಂತೆ ಕೊಡ್ತಾರೆ. ಟ್ರೈ ಮಾಡೋಣ. ಹಂಗೆ ಅವರು ಇದ್ದಾರೆ ಆಟೋ ಡ್ರೈವರು, ಅವ್ರಿಗೂ ಕೊಡೋಣ. ಹಿಂಗೆ ನೋಡಿ, ಇದು ತುಂಬ ರುಚಿಯಾಗಿದೆ. ಸ್ವಾಗತ ಎಲ್ಲರಿಗೂ ಬ್ಯಾಂಬೂ ವಿಲೇಜ್ಗೆ. ಬ್ಯಾಂಬೂ ವಿಲೇಜಲ್ಲಿ ಬರ್ತಿದ್ದಂಗೆ ಹಾಡು ಹೇಳ್ತಾ ಇರುವಂತಹ ಯುವತಿ. ನೀವು ಯುವತಿ ಹತ್ರ ಈ ಬ್ರಿಡ್ಜ್ ಹತ್ಕೊಂಡು ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು ಪಕ್ಕದಲ್ಲಿ. ಸಿಂಗ್ ಸಿಂಗ್ ಸಿಂಗ್. ಚೆಕ್ ಚೆಕ್ ಚೆಕ್. ನಾವಿದ್ದೀವಿ ಬ್ಯಾಂಬೂ ವಿಲೇಜ್ ಮಯನ್ಮಾರಲ್ಲಿ. ನಾವು ಆಡ್ತಾ ಇದ್ದೀವಿ ಕನ್ನಡ ಗೀತೆ. ನಮ್ಮ ಹತ್ರ ಸಿಕ್ಕಾಪಟ್ಟೆ ಆಡಿಯನ್ಸ್ ಇದ್ದಾರೆ, ಆದರೆ ನಾಯಿಗಳು ಸಿಕ್ಕಾಪಟ್ಟೆ ಬೊಗಳ್ತಾ ಇವೆ. ರೆಡಿನಾ ಎಲ್ಲರೂ ಹಾಡು ಕೇಳೋದಕ್ಕೆ? ಚಪ್ಪಾಳೆ ಚಪ್ಪಾಳೆ, ಕವನ್ ಕವನ್. ಚಪ್ಪಾಳೆ ಬರ್ತದೆ. ಹೊಳ್ಳಿ ಹೊಳ್ಳಿ ನಗೆಯ ಚೆಲ್ಲಿ ಹಿಂಗ ಹೊಂಟಾಳ, ಗಿಚ್ಚ ಗಿಲಿ ಗಿಲಿ ಗಿಲಿ, ಮಚ್ಚ ವಿಲಿ ವಿಲಿ ವಿಲಿ, ಮೂಳೆ ಇಲ್ಲ ಪಳುಕೋ ಮೈಲಿ ಹಂಗ ಕಾಣ್ತಾಳ, ಗಿಚ್ಚ ಗಿಲಿ ಗಿಲಿ
ಒಳಗ ಎಣ್ಣಿ ಮತ್ತೈತಿ ತಲಿಗತ್ತು ತೈತಿ ಆಕಿ ಮುಗಿನಾಗ ಹೊಳಿವ ನತ್ತೈತಿ ಬಾಳ ಚಂದ ಐತಿ ರಿಪೇರಿ ಆಗದಂಗ ನನ್ನ ತಲಿಯ ಕೇಳಿಸಾಡ ಜವಾರಿ ಜಾದು ಮಾಡಿ ನನ್ನ ಬಲಗೆ ಬೀಳಸಾಡ ರಿಪೇರಿ ಆಗದಂಗ ನನ್ನ ತಲಿಯ ಕೇಳಿಸಾಡ ಜವಾರಿ ಜಾದು ಮಾಡಿ ನನ್ನ ಬಲಗೆ ಬೀಳಸಾಡ. ಓಕೆ ಗುಡ್. ಚಪ್ಪಾಳೆ ಬರಲಿ. ಜೈ ಕರ್ನಾಟಕ ಮತ್ತೆ ಜೈ ಭುವನೇಶ್ವರಿ. ಒಳ್ಳೇದಾಗ್ಲಿ ಮಯನ್ಮಾರ್ ದೇಶಕ್ಕೂ. ಥ್ಯಾಂಕ್ ಯು ಮೇಡಮ್. ಹಾಡಲು ಅವಕಾಶ ಮಾಡಿಕೊಟ್ಟಂತಹ ಹೆಣ್ಮಕ್ಳಿಗೆ ಥ್ಯಾಂಕ್ ಯು. ಚಪ್ಪಾಳೆ ಹೊಡೆದ ಆಡಿಯನ್ಸ್ಗೆ ಥ್ಯಾಂಕ್ ಯು. ಎಲ್ಲ ಮಕ್ಕಳು ಭಾಳ ಖುಷಿಪಟ್ಟರು. ಯಾವುದೋ ಏಲಿಯನ್ ಭಾಷೆಯ ಹಾಡನ್ನು ಇಲ್ಲಿ ಹಾಡಿದ್ರ ಅಂತ. ಕನ್ನಡ ಭಾಷೆ ನಮ್ಮ ಭಾಷೆ ರೀ, ನಮ್ಮ ಭಾಷೆ ನಾವು ಆಡಬೇಕು ಎಲ್ಲೋದ್ರೂ. ಇವ್ರ ಮನೆಗೆ ಎಂಟ್ರಿ ನೋಡಿದ್ರೆ ನೀವೆಲ್ಲ ತಲೆ ಕೆಡ್ಸ್ಕೊಂಡ್ಬಿಡ್ತೀರಾ. ಅಣ್ಣ ನೋಡಿ ನೀರು ತೊಗೊಂಡೋಗ್ತಾ ಇದ್ದಾರೆ ಮನೆಗೆ. ನೀರು ಮನೆಗೆ ಎತ್ಕೊಳ್ತೀರಾ? ಹಿಂಗೆ ಎತ್ಕೊಳ್ಳಿ ನೋಡೋಣ ಎಷ್ಟು ಕಷ್ಟ ಇದೆ ನೋಡಿ ಭಾರ. ವಾವ್, ಇದು ಅಣ್ಣ ಅಲ್ಲ ಅಕ್ಕ. ನೋಡಿ ಹಿಂಗೆ ಎತ್ಕೊಂಡು ಹೋಗ್ತಾರೆ ಮನೆಗೆ ನೀರನ್ನ. ಅಯ್ಯಪ್ಪ, ಹುಡುಗ ಚಿಲ್ ಮಾಡ್ತಾ ಇದ್ದಾನೆ, ಹುಡುಗಿ ಕೆಲಸ ಮಾಡ್ತಾ ಇದ್ದಾಳೆ. ತುಂಬ ಕಷ್ಟ ಇದೆ ಇದು. ಅದರೊಳಗೆ ನೀರು ತುಂಬಿಸ್ಕೊಂಡು ಮತ್ತೆ ಇಲ್ಲಿ ಬರ್ತಾರೆ ನೋಡಿ. ನೀರಿಗೆ ಒಂದೊಂದು ಹನಿ ನೀರಿಗೂ ಎಷ್ಟು ಕಷ್ಟಪಡಬೇಕು ಅಂತ. ದಯವಿಟ್ಟು ಎಲ್ಲರೂ ಅಷ್ಟೇ ನೀರನ್ನು ವೇಸ್ಟ್ ಮಾಡಬೇಡಿ. ಹಾಯ್ ಬ್ರೋ, ಥ್ಯಾಂಕ್ ಯು. ಜಸ್ಟ್ ಸಿ ಸರ್, ಮಯನ್ಮಾರ್ ಬ್ಯಾಂಬೂ ಸ್ಟ್ರೀಟ್. ಇಲ್ಲಿಂದ ಅಲ್ಲಿವರೆಗೂ ಬ್ಯಾಂಬೂ ವಿಲೇಜ್ ಇದು. ಈಗ ಅಮ್ಮಂಗೆ ನಾನು ಹೆಲ್ಪ್ ಮಾಡ್ತೀನಿ, ಅವ್ರ ಮನೆ ಗಂಡಸರು ಹೆಲ್ಪ್ ಮಾಡಲಿಲ್ಲ ಅಂದ್ರೇನು. ಈಗ ನಾನು ನೀರು ಎತ್ಕೊಂಡು ಒಳಗಾಗ್ತೀನಿ, ನೋಡೋಣ ಸಾಧ್ಯ ಆಗುತ್ತಾ ಅಂತ. ಎಷ್ಟು ಕಷ್ಟ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ತಾರದು, ಏನೋ ಶೋ ಮಾಡೋಕ್ಕಲ್ಲ. ಹಿಂಗ ಅಮ್ಮ, ಹಿಂಗ ಅಲ್ಲಾಡ್ತಾ ಇದೆ, ಬಿದ್ದೋಗುತ್ತೆ. ಹೆಂಗೆ ಎತ್ಕೊಂಡು ಹೋಗ್ತೀಯ ಬೈದರ ನೀನು? ವೇಟ್ 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 ಏನೋ ಟೆಕ್ನಿಕ್ ಇದೆ. ಲೈಕ್ ದಿಸ್, ಹೆಂಗೆ ಹಿಂಗ ಶೋಲ್ಡ್ರ್ ಮೇಲೆ ಹಾಕೋಬೇಕಾ ಇದನ್ನ? ಓಕೆ, ಒಬ್ಬೋ ಹೆಂಗ್ರೆ ಎತ್ಕೊಂಡು ಹೋಗ್ತಾರೆ ಇದನ್ನ? ಅಯ್ಯೋ ತುಂಬ ಕಷ್ಟ ಇದೆ. ಬಟ್ ಇವಾಗ ಸ್ವಲ್ಪ ಭಾರ ಕಮ್ಮಿ ಆಯಿತು. ಅಂದರೆ ಪ್ರತಿಯೊಂದು ಭಾರ ಎತ್ತಕ್ಕೂ ಒಂದು ಟೆಕ್ನಿಕ್ ಇರಬೇಕು. ಸೇಮ್ ನಮ್ಮ ವೆಯ್ಟ್ ಲಿಫ್ಟಿಂಗು. ನಾವು ಈಗ ಜಿಮ್ಗೆಲ್ಲ ಹೋಗ್ಬಿಟ್ಟು ವೆಯ್ಟ್ ಲಿಫ್ಟಿಂಗ್ ಮಾಡಿಬಿಟ್ಟು ನೋಡಿಲಿ ನೋಡಿಲಿ ಹಿಂಗೆ ಬ್ಯಾಲೆನ್ಸ್ ಆಗುತ್ತೆ. ಹಿಂಗೆ ಸ್ಕ್ವಾಟ್ ಎಲ್ಲ ಮಾಡ್ತೀವಲ್ಲ, ಅದೇ ಥರ ಇವರು ನ್ಯಾಚುರಲ್ ಆಗಿ ಮಾಡ್ತಾರೆ. ಇದು ನ್ಯಾಚುರಲ್ ಎಕ್ಸಸೈಸು. ಉಪ್ಪ ನನ್ನ ಕೈಲಿ ಅದ್ರ ಮೇಲಂತೂ ಹೋಗೋಕ್ಕಲ್ಲ. ಅದ್ರ ಮೇಲೆ ಹೋದರೆ ಎತ್ತಾಕ್ಬಿಡ್ತೀನಿ ನಾನು ಅಂತ ಅನ್ನಿಸ್ತಾ ಇದೆ. ಟ್ರೈ ಮಾಡ್ತೀನಿ ಬನ್ನಿ. ತಾಯಿ ತುಂಬ ಕಷ್ಟ ಇದೆ ಇದು. ನೋ ಓಯ್, ಇದಾಗಲ್ಲ, ಇದಾಗಲ್ಲ ನಮ್ಮ ಕೈಲಿ. ಇಂಡಿಯಾ. ವೆರಿ ವೆರಿ ಹಾರ್ಡ್. ನೋಡಿ ಇಲ್ಲಿ ಆಡಿಯನ್ಸ್. ಈಗ ಅಮ್ಮ ಎತ್ಕೊಂಡು ಹೋಗ್ತಾರೆ, ಅವ್ರ ಹಿಂದೆ ಹೋಗ್ತೀನಿ. ನಿಜವಾಗ್ಲೂ ಕಷ್ಟಪಡ್ತಾರೆ ಇವರು. ನೋಡಿ ಬ್ಯಾಲೆನ್ಸ್ ನೋಡಿ. ನಮ್ಗೆ ಇದ್ರ ಮೇಲೆ ನಡೆದ ಅಭ್ಯಾಸ ಇಲ್ಲ ಅಲ್ವಾ, ಕಷ್ಟ ಆಗುತ್ತೆ. ಇದು ಮನೆ, ನಿಮ್ಮ ಮನೆ. ಏಜ್ ಆಗಿದೆ ಅವ್ರಿಗೆ, ಅದಕ್ಕೆ ಮಾಡ್ತಾಯಿಲ್ಲ ಕೆಲಸ ಅನಿಸುತ್ತೆ. ಇದು ಇಲ್ಲಿಯ ಕಾಲೋನಿ. ಎಷ್ಟು ಉದ್ದ ಇದೆ ನೋಡಿ ಕಾಲೋನಿ ಇದು. ಹಲೋ ಬಾಯ್. ಫಿಲಿಪೀನ್ಸ್ಗಿಂತ ಒಂದು ಲೆವೆಲ್ ನೆಕ್ಸ್ಟ್ ಲೆವೆಲ್ ಪಾವರ್ಟಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಗಿಣಿಯ ಗೂಡಿನಂತಹ ಹರಿದ ಗುಡಿಸಲು, ತೇಪೆ ಹಾಕಿದ ಹಳೆಯ ಬಟ್ಟೆಯ ನೂಲು, ಹಣೆಯ ಮೇಲಣ ಬೆವರಿನ ಹನಿಗಳೇ ಮುತ್ತು, ಹಗಲಿರುಳು ದುಡಿದರೂ ಸಾಲದು ಒಂದು ಹೊತ್ತು. ಕೈಯಲ್ಲಿ ಕಾಯಕ, ಎದೆಯಲ್ಲಿ ನಂಬಿಕೆ, ಬಡತನವಿದ್ದರೂ ಇಲ್ಲದವರ ಮೇಲೆ ಇಲ್ಲ ಅಸಹ್ಯದ ಹಂಗಿಕೆ. ಬಿಸಿಲ ತಾಪಕ್ಕೆ ಕಂದಿದ ಮುಖದ ಮೇಲೆ ಪರಿಶುದ್ಧ ಪ್ರೀತಿಯೇ ಒಂದು ದೊಡ್ಡ ಮಾಲೆ. ಖಾಲಿ ತಟ್ಟೆಯಲ್ಲಿ ಹಂಚಿ ತಿನ್ನುವ ಪ್ರೀತಿ, ಅರಮನೆಗೂ ಇಲ್ಲದ ಅದ್ಭುತವಾದ ರೀತಿ.
ಹಸಿದ ಹೊಟ್ಟೆಯಲ್ಲೂ ಅತಿಥಿ ಸತ್ಕಾರ, ಇವರ ಮಮತೆಯ ಮುಂದೆ ಸಾಲದು ಜಗತ್ತಿನ ಸಕಲ ಬಂಗಾರ. ಕಣ್ಣೀರು ನುಂಗಿ ತೋರುವರಲ್ಲ ಒಂದು ಮುಗುಳ್ನಗೆ, ಅದೇ ಸೋಲಿಸುವುದು ಬಡತನದ ಈ ದಗದಗಿಸುವ ಬೇಗೆ. ಕೈ ಮುಗಿದು ಬರಮಾಡಿಕೊಳ್ಳುವ ಆ ಹೃದಯವಂತಿಕೆ, ದೇವರೇ ಮೆಚ್ಚುವ ಅಪ್ಪಟ ಮನುಷ್ಯತ್ವದ ಮೆರವಣಿಗೆ. ದೋಸೆ ಹಿಟ್ಟು ಥರ ಹಿಟ್ಟನ್ನು ರುಬ್ತಾ ಇದ್ದಾರೆ ನೋಡಿ. ಇಲ್ಲಿ ಅಕ್ಕಿಯನ್ನು ರುಬ್ಬಿ ಹಿಟ್ಟು ಮಾಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ಇವರು ನೂಡಲ್ಸು, ದೋಸೆ ಆ ಥರದ್ದೆಲ್ಲ ಮಾಡ್ತಾರೆ. ಹಳ್ಳಿಯ ಸೊಗಡು. ಈ ಥರ ಒಂದು ಬಾಳೆಹಣ್ಣಿನ ಅಂಗಡಿಯನ್ನು ನಾನು ನನ್ನ ಲೈಫಲ್ಲೇ ನೋಡಿಲ್ಲ ಗುರು. ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ತರ್ಡ್ ಫ್ಲೋರು ಎಲ್ಲ ಕಡೆ ಬಾಳೆಹಣ್ಣನ್ನು ನೇತಾಕ್ಬಿಟ್ಟಿದ್ದಾರೆ. ಸೇಮ್ ಅದೇ ಹಳ್ಳಿಯಲ್ಲೇ ಇದ್ದೀವಿ ನೋಡಿ ಹೆಂಗಿದೆ ಅಂತ. ಇಲ್ಲಿ ತೆಂಗಿನಕಾಯಿ ಕ್ವಾಲಿಟಿ ನಂಬಕ್ಕೆ ಅಸಾಧ್ಯ. ನಮಸ್ತೆ ನಮಸ್ತೆ ಬ್ರದರ್, ಹೌ ಆರ್ ಯು? ಇಸ್ ದಿಸ್ ಯುವರ್ ಶಾಪ್? No, this is my hire other people. Home is my father-in-law home. Your father-in-law? Yes. Your wife? Yes, this is my. Oh, so her father? Yes. Her father. Where you come from? India. India. You? Namaste. Namaste sir, namaste. I'm come from Yangon. Yangon? What do you do? Huh? What do you do? I'm my car. My car. Okay, very nice. I like this shop, that's why I came. Yeah, Tanaka. ನೋಡಿ ಹೆಂಗಿದೆ ತೆಂಗಿನಕಾಯಿ ಸೈಜು, ನಂಬಕ್ಕೆ ಅಸಾಧ್ಯ ರೀ ಮೇಡಮ್. ಸೋ ಬಿಗ್ ಕೋಕೋನಟ್, ಸೋ ಬಿಗ್, ನಂಬಕ್ಕೆ ಅಸಾಧ್ಯ ಅಷ್ಟು ದೊಡ್ಡ ತೆಂಗಿನಕಾಯಿ. ಹೌ ಮಚ್ ಫಾರ್ ಒನ್? 3000 ಅಂದರೆ ಹತ್ತತ್ರ 65 ರೂಪಾಯಿ ಬೀಳುತ್ತೆ. ಸಕ್ಕತ್ತಾಗಿದೆ. How much rupee? 3,000. ಇನ್ ಇಂಡಿಯಾ ಅರೌಂಡ್ 65 rupees. 65 rupees. ಯಾ ಮತ್ತು ಬಾಳೆ ಗೊನೆಗಳು. You can buy. You can shoot. ಯಾ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನೋಡಿ ಬಾಳೆಹಣ್ಣು, ಬಾಳೆ ಗೊನೆಗಳು ಎಷ್ಟಿಟ್ಟಿದ್ದಾರೆ ಇಲ್ಲಿ ಬಾಳೆಹಣ್ಣನ್ನು. ಈ ಥರ ಬಾಳೆಹಣ್ಣು ಅಂಗಡಿ ಐ ಹ್ಯಾವ್ ನಾಟ್ ಸೀನ್ ಬನಾನಾ ಲೈಕ್ ದಿಸ್. ಸಕ್ಕತ್ತಾಗಿ ಶೋ ಇಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಫುಲ್ಲು ಬಾಳೆಗೊನೆಗಳು, ಒಳಗೂ ಅಷ್ಟೇ ಹಣ್ಣಾಗಿಟ್ಟಿದ್ದಾರೆ. ಅಲ್ಲಿ ತೆಂಗಿನಕಾಯಿ ಸಾಕಾಗಿದೆ ಗುರು. ಇದು ಹಿಂಗೂ ಇರೋಕ್ಕೆ ಸಾಧ್ಯನಾ? ಅದೇ ಹೇಳೋದು, ಒಂದೊಂದು ದೇಶದಲ್ಲಿ ಬಾಳೆಹಣ್ಣು ಸೇಮು, ಆದರೆ ಬಾಳೆಹಣ್ಣನ್ನು ಇಟ್ಟಿರೋ ರೀತಿ ಡಿಫ್ರೆಂಟು. ಹೌ ಮಚ್ ಫಾರ್ ಒನ್? 70,000. 70,000. ಹಾಂ 70,000 ಡಿವೈಡೆಡ್ ಬೈ 4,000 ಮಾಡ್ಕೊಳ್ಳಿ. ವಿಲೇಜ್ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀವಿ. ಆಟೋಗಳನ್ನ ಹೆಂಗೆ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ. ಮಾರ್ಕೆಟ್ಗೆ ಎಂಟ್ರೆನ್ಸು. ಯಾಂಗರಲ್ಲಿ ಅಷ್ಟೊಂದು ಆಟೋಗಳು ನೋಡಲಿಲ್ಲ ನಾನು, ಆದರೆ ಇಲ್ಲಿ ಸಿಕ್ಕಾಪಟ್ಟೆ ಆಟೋಗಳಿದೆ. ಈರುಳ್ಳಿ, ಆಲೂಗಡ್ಡೆ ತರ್ತಾರೆ ಇವಾಗ. ಊಟ ಮಾಡ್ತಾರೆ ಎಲ್ಲರೂ ಎಂಟ್ರೆನ್ಸಲ್ಲಿ. ಲುಂಗಿ ತೊಗೋಬೇಕು ಅಂದೆ, ಅದಕ್ಕೆ ಇಲ್ಲಿ ಕರ್ಕೊಂಬಂದ್ರು ಬ್ರದರು. ಟೋಫು, ಸೋಯಾ ಹೂವು, ಒಣ ಮೀನು. ವಣಕಮ್ಮಮ್ಮ, நல்லா இருக்கீங்களா? ನೋಡಿ ಇಲ್ಲಿ ನಮ್ಮ ತಮಿಳ್ ಹೆಣ್ಮಕ್ಳು ಚಾಪ್ಸ್ಟಿಕ್ಸಲ್ಲಿ ನೂಡಲ್ಸ್ ತಿಂತಾ ಇರೋದು ಬಹಳ ಅಪರೂಪವಾದ ಸಂಗತಿ. ಯಾಕೆಂದರೆ ನಮ್ಮಲ್ಲೆಲ್ಲ ಕೈಯಲ್ಲಿ ತಿಂತೀವಿ, ಆದರೆ ಇಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ಇವರು ಚಾಪ್ಸ್ಟಿಕ್ಸ್ ಮೂಲಕ ತಿನ್ನೋದನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ತೆರೆಯುಮಾ ಚಾಪ್ಸ್ಟಿಕ್? ಫುಲ್ಲು ಎಕ್ಸ್ಪರ್ಟಾ? ನಾಚಿಕೆ ಪಡ್ಕೋತಾ ಇದ್ದಾರೆ. ನನ್ರಿ ಇಲ್ಲೇ ಲುಂಗಿ ಸಿಗುತ್ತೆ ಅಂತ ಹೇಳಿದ್ದು ಬ್ರೋ. ಲುಂಜಿ ಇಲ್ಲಿ ಲುಂಗಿ, ಇವ್ರ ಹತ್ರ ಲುಂಗಿ ಇದೆಯಂತೆ. ಬೆಸ್ಟ್ ಲುಂಗಿ, ಲುಂಜಿ. ಗಿವ್ ಮಿ ಸಮಥಿಂಗ್ ಲೈಕ್ ದಿಸ್ ಬಿಗ್ ಪ್ರಿಂಟ್. ಹಾಂ, ಸ್ವಲ್ಪ ಅಗ್ಲವಾದ ಪ್ರಿಂಟ್ ಚೆನ್ನಾಗಿರುತ್ತೆ, ಚೆಕ್ಸ್ ಚೆನ್ನಾಗಿರಲ್ಲ ಅಷ್ಟೊಂದು. ಓಕೆ, ಇದೊಂಚೂರು ಡಿಫ್ರೆಂಟ್ ಇದೆ. ಓನ್ಲಿ ದಿಸ್ ಮಚ್? 3,000. ಹಾಂ, 3,100.
Yes. ಓಕೆ, ಸ್ಪೆಷಲ್ ಪ್ರೈಸ್. ಬೇರೆ ಕಲರ್ ತೋರಿಸಿ ಅಂದರೆ ಇದೊಂದು ಯಾವ್ದು ಚೆನ್ನಾಗಿದೆ? ಇಲ್ಲ, ಇದೇ ಚೆನ್ನಾಗಿದೆ. ತೊಗೊಂಡೋಗ್ತೀರಾ ಅಂದರು, ಅದಕ್ಕೆ ನಾನು ಹೇಳಿದೆ ಗುರು ಹಂಗಲ್ಲ, ಮಾರ್ಕೆಟಲ್ಲಿ ಪಬ್ಲಿಕ್ಕಲ್ಲಿ ನಾನು ಲುಂಗಿ ಹಾಕೊಂಡು ಓಡಾಡೋದಿನ್ನು ಮುಂದೆ ಅಂತ. ಉಡಿಸ್ತಾರೆ ನೋಡಿ ಇವಾಗ, ನೋಡಿ ಇದೇನಿದು ಹಿಂಗಾಗ್ತೀರಾ? ಹಿಂಗೆ ಹಾಕಿ ಹೋಲಿ. ಸೊ ಇಲ್ಲಿ ಪ್ರತಿಯೊಬ್ಬರು ಲುಂಗಿ ಉಟ್ಕೊಂಡಿದ್ದಾರಲ್ಲ, ನಾನು ಲುಂಗಿ ಉಟ್ಕೋತೀನಿ. ವಣಕಂ, ಎಪ್ರಿ ಹಿಂಗ ಹ್ಯಾಂಡ್ಸಮ್ ನೋಡಿ ಮೇಡಮ್ ಹೇಳ್ತಾ ಇದ್ದಾರೆ. ನಾನು ಸೇ ಒನ್ಸ್ ಅಗೇನ್ Very handsome. ಥ್ಯಾಂಕ್ ಯು. ವಿತ್ ತನಕ Yeah, with Tanaka. ವಿತ್ ಲುಂಜಿ Yeah, like Myanmar. ಮಿಯನ್ಮಾರ್. And Tanaka. ನೋಡಿಲ್ಲ ಹೆಂಗೆ 3 ಜನ ಲುಂಗಿ ಉಟ್ಕೊಂಡಿದ್ದೀವಿ, ಸಿಕ್ಕಾಪಟ್ಟೆ ಮಜಾ ಮಾಡ್ತಾಯಿದ್ದೀವಿ. ಪಕ್ಕಾ ಲೋಕಲ್ ಆಗಿ ಬದುಕೋದು ಅಂದರೆ ಇದೆ. ಇವರ ತನಕ, ಇವರ ಲುಂಗಿ ಎಲ್ಲ ಹಾಕೊಂಡು ಒಂದು ಬಾಯಿಗೆ ಒಂದು ಸಿಗಾರ್ ಇಟ್ಕೊಂಡು ಬೀಡಿ ಹಾಕೊಂಡ್ಬಿಟ್ರೆ ಪಕ್ಕಾ ಇಲ್ಲಿವರೆ. ಸೊ ಆಲ್ಮೋಸ್ಟ್ ಇದಕ್ಕೊಂದು 600 ರೂಪಾಯೋ 700 ರೂಪಾಯಿ ಆಯಿತು ನನ್ನ ಪ್ರಕಾರ. ಓಕೆ, ಇಲ್ಲಿಗೆ ಜಾಸ್ತಿ ಅನ್ನಿಸ್ತು, ಬಟ್ ಓಕೆ, ಅವ್ರು ತೊಗೊಳ್ತಾ ಇದ್ದಾರೆ, ಏನೋ ಇರ್ಬೋದೇನೋ, ಪರವಾಗಿಲ್ಲ. ಓಕೆ, ಟೇಕ್ ಕೇರ್. ಒಂದು ಎಣ್ಣೆ ಅಂಗಡಿಗೆ ಬಂದಿದ್ದೀವಿ. ಎಣ್ಣೆ ಅಂಗಡಿಲಿ ನಾನು ನೀರು ತೊಗೊಳ್ತಾ ಇದ್ದೀನಿ. ಎಣ್ಣೆ ಅಂಗಡಿಲಿ ಏನೇನು ಸಿಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಎಲ್ಲ ರೀತಿ ಬರ್ಮಾ ಕ್ಲಬ್ ವಿಸ್ಕಿ ಮತ್ತು ಬೇರೆ ಬೇರೆ ವಿಸ್ಕಿಗಳಿದೆ. ವಿಸ್ಕಿ ಫೇಮಸ್ಸು ಈ ದೇಶದಲ್ಲಿ. ಆಮೇಲೆ ಫೇಮಸ್ ಬರ್ಮಾ ಏನಂತಾರೆ ಸಿಗಾರ್ಗಳು ಅವೆಲ್ಲ ಮಾರ್ತಾಯಿದ್ದಾರೆ. ಚೆನ್ನಾಗಿ ಕಾಣಿಸ್ತದೆ ಅಂಗಡಿ, ಒಳ್ಳೊಳ್ಳೆ ಐಟಮ್ ಇಟ್ಟಿದ್ದಾರೆ. ನೋಡಿಲಿ ಎಷ್ಟು ರೀತಿಯ ಎಣ್ಣೆ ಬಾಟ್ಲಿಗಳು, ತುಂಬ ಸಸ್ತಾ. ಈ ದೇಶದಲ್ಲಿ ಎಣ್ಣೆ ತುಂಬಾ ರೇಟು ಕಮ್ಮಿ. ಫುಲ್ ಬಾಟ್ಲೆಲ್ಲ ಬರೀ 1000 ರೂಪಾಯಿ, 500 ರೂಪಾಯಿ, 400 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಅಲ್ಲಿ ಬೆಂಗಳೂರಲ್ಲಿ ಬಂದು ತಮಿಳರು ಕಾಲೋನಿ ಮಾಡಿದ್ರಲ್ಲ, ಇಲ್ಲೂ ಕೂಡ ಒಂದು ಸಂಪೂರ್ಣವಾದ ಕಾಲೋನಿ ತಮಿಳರದು. ಅಂತಹ ತಮಿಳ್ ಕಾಲೋನಿಲಿ ಇರುವಂತಹ ದೊಡ್ಡ ತಮಿಳ್ ಕೋಯಿಲ್ ಅಥವಾ ದೇವಸ್ಥಾನ, ಹಿಂದೂ ದೇವತೆಗಳ ಕಾಳಿಯಮ್ಮನ ದೇವಸ್ಥಾನವಿದು. ಇಲ್ಲೇನು ಹಿಂದೆ ನೋಡ್ತಾ ಇದ್ದೀರಾ, ಇದ್ರ ಹಿಂದೆ ಇರುವಂತಹ ಇಷ್ಟು ಏರಿಯಾ ಕೂಡ ತಮಿಳರಿಗೆ ಸೇರಿದ್ದು. ಈಗ ಓಪನ್ ಆಗ್ತಾಯಿದೆ, ಒಳಗೆ ಬರ್ತಾಯಿದ್ದೀನಿ. ಅಮ್ಮ ಕಾಳಿಯಮ್ಮ ಎಲ್ಲರಿಗೂ ಒಳ್ಳೇದು ಮಾಡಮ್ಮ. ನೋಡಿ ಅಲ್ಲಿ ಮೇಲೆ ಬರ್ದಿದ್ದಾರೆ ಎಲ್ಲಿ ಲೊಕೇಶನ್ ಅಂತ, ಪಂಡಿತರು ಇರಬೇಕು. ಗರ್ಭಗುಡಿಯ ಒಳಗೆ ಇದ್ದೀನಿ ಇವಾಗ. ಅಮ್ಮ ಕಾಳಿಯಮ್ಮ ಒಳ್ಳೇದು ಮಾಡಮ್ಮ, ಇಡೀ ವಿಶ್ವಕ್ಕೆ ಒಳ್ಳೇದು ಮಾಡು, ನಮ್ಮ ಪ್ರೀತಿಯ ಕನ್ನಡಿಗರಿಗೆ ಒಳ್ಳೇದು ಮಾಡು, ಎಲ್ಲ ಗ್ಲೋಬಲ್ ಕನ್ನಡಿಗರು ಒಳ್ಳೇದು ಮಾಡು. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನವನ್ನು. ಗಣೇಶನ ಸನ್ನಿಧಿ, ಆರತಿ ಮಾಡ್ತಾರಂತೆ, ದೊಡ್ಡ ದೊಡ್ಡ ಉತ್ಸವಗಳನ್ನ ಮಾಡ್ತಾರಂತೆ. ಮತ್ತು ಕೆಲವು ಸಲ ಉಗ್ರಾವತಾರ ಇದ್ದರೆ, ಕೆಲವು ಸಲ ಬೇರೆ ಬೇರೆ ಅವತಾರಗಳನ್ನ, ಸೌಮ್ಯ ಸ್ವರೂಪವನ್ನು ಕೂಡ ಮಾಡ್ತಾರಂತೆ. ಬೇರೆ ಬೇರೆ ಎಲ್ಲ ಮಾಡ್ತಾರಂತೆ. ಇವರೇ ಮುಖ್ಯವಾದ ಅರ್ಚಕರು ಜಾಗಕ್ಕೆ. ಇಲ್ಲಿ ನಡೀತಾ ಇರುವಂತಹ ವಿಧಿವಿಧಾನದ ಫೋಟೋಗಳನ್ನ ನಂಗೆ ತೋರಿಸ್ತಾ ಇದ್ದಾರೆ. ನನಗೋಸ್ಕರನೇ ಪ್ರೀತಿಯಿಂದ ದೇವಸ್ಥಾನವನ್ನು ತೆರೆದ ಪಂಡಿತರಿಗೆ ಧನ್ಯವಾದ. ಮಗಳು ಹಿಂದ್ಗಡೆಯಿಂದ ಮುಂದ್ಗಡೆಗೆ ಬಡ್ತಿ ತೊಗೊಂಡಿದ್ದಾಳೆ. ನಮ್ಮ ಆಟೋವನ್ನು ಹೇಳಿದ್ರು ಎಲ್ಲ ಮುಗೀತು, ನಿಮ್ಮನ್ನು ಫೆರಿ ಹತ್ರ ವಾಪಸ್ ಬಿಡ್ತೀನಿ ಅಂತ. ಹಾಂ, ಎಸ್ ವೆರಿ ಹ್ಯಾಪಿನಾ ಅಂತ ಕೇಳ್ತಾ ಇದ್ದಾರೆ. ಖುಷಿ ಆಯಿತು ಇಬ್ಬರೂ ಭೇಟಿಯಾಗಿದ್ದು. ಬಾಯ್ ಪುಟ್ಟಮ್ಮ. ಒಂದು $13 ಅಂದರೆ ಒಂದು ಬಾಯ್ 1300 ರೂಪಾಯಿನೋ ತೊಗೊಂಡ್ರು. 2 hours ಜೊತೆಗಿದ್ರು ಅವ್ರದ್ದಾರೆ. ಅವ್ರಿಗೆ ಈಗ ನಾವು ವಾಪಸ್ ಫೆರಿಯ ಮೂಲಕ ಆ ಕಡೆ ಯಾಂಗೋನ್ಗೆ ಹೋಗೋಣ. ಇಲ್ಲಿಯ ಸೈಕಲ್ ಸ್ಟ್ಯಾಂಡ್. ಇನ್ನೂ ನಿಮ್ಗೊಂದು ಐಡಿಯಾ ಕೊಡ್ತೀನಿ ಎಣ್ಣೆ ರೇಟ್ ಎಷ್ಟಿದೆ ಇಲ್ಲಿ ಅಂತ. ಲೋಕಲ್ ವಿಸ್ಕಿ, ಹೈ ಕ್ಲಾಸ್ ವಿಸ್ಕಿ ಅಂದ್ಬಿಟ್ಟು ಇದು 4300, ಅಂದರೆ ಬರೀ 100 ರೂಪಾಯಿಗಿಂತ ಕಮ್ಮಿ ಇದು. ಇಡೀ ಫುಲ್ ಬಾಟ್ಲು 750 ml. ಅದೇ ಥರನೇ ಎಲ್ಲನೂ ಅದೇ ಥರನೇ, ಆಲ್ಮೋಸ್ಟ್ ಎಲ್ಲ 100-200 ರೂಪಾಯಿಗೆಲ್ಲ ಫುಲ್ ಬಾಟ್ಲು ಮಾರ್ತಾಯಿದ್ದಾರೆ. ಇದು ಅಷ್ಟೇ ನೋಡಿ, ಸ್ವಲ್ಪ 9700, ಅಂದರೆ ಇದು 160 ರೂಪಾಯಿ ಫುಲ್ ಬಾಟ್ಲು. ಇದು 150 ರೂಪಾಯಿ ಅಥವಾ 130 ರೂಪಾಯಿ ಬರುತ್ತೆ. ತುಂಬ ರೇಟ್ ಕಮ್ಮಿ ಇದೆ ವಿಸ್ಕಿಗಳದು, ಆಶ್ಚರ್ಯಕರ. ನೋಡ್ತಾ ಇದ್ದೀರಾ, ವೆರಿ ಫೇಮಸ್ ಆದ ಮಯನ್ಮಾರ್ ಬಿಯರು, ಇದೇ ದೇಶದ ಬಿಯರು. ಇದಕ್ಕೆ 100 ರೂಪೀಸ್. ಇದು ಫುಲ್ ಬಿಯರ್ ಸೆಕ್ಷನ್ನು. ಸೂಪರ್ ಮಾರ್ಕೆಟಿಗೆ ಬಂದಿದ್ದೀನಿ, ಒಂಚೂರು ಏನೋ ತಿನ್ನೋಣ ಅಂತ ಹಸುವಾಗ್ತದೆ, ಸಿಕ್ಕಾಬಟ್ಟೆ ಬಂದು ತೊಗೊಂಡೆ. ಬಟ್ ಒಳ್ಳೆ ಊಟ ಏನಾದ್ರು ಬೇಕು. ಎಲ್ಲರೂ ನನ್ನೇ ಗುರಾಯಿಸ್ತಾ ಇದ್ದಾರೆ, ಮುಖಕ್ಕೆ ಇದು ಹಾಕ್ಕೊಂಡು ಪಂಚೆ ಹಾಕ್ಕೊಂಡು ಹಿಂಗೆಲ್ಲ ಓಡಾಡ್ತಾ ಇರಲ್ಲ, ಯಾರಪ್ಪ ಇವನೊಂದು ನೋಡ್ತಾ ಇದ್ದಾರೆ.
ಮೇಡಮ್ಗಳೆಲ್ಲ ನನ್ನೇ ನೋಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ. ಯಾರು ಗುರು ಇವನು ಅಂತ ರಿಯಾಕ್ಷನ್ ನೋಡೋಕೆ ಚೆನ್ನಾಗಿರುತ್ತೆ. ಗುಡ್, ವೆರಿ ಗುಡ್. ಬರ್ಮಾ ಡ್ರೆಸ್ ಕರೆಕ್ಟಾ ಬ್ರೋ? ಬರ್ಮಾ ಸೂಪರಾ, ವೆರಿ ಗುಡ್. ಸಕ್ಸಸ್. ಹಳ್ಳಿಗೆ ಬಂದಿದ್ದಕ್ಕೂ ಹಳ್ಳಿಯವನಾಗಿ ವಾಪಸ್ ಹೋಗ್ತಾ ಇರೋದು ಖುಷಿ ಆಗ್ತದೆ. ಮತ್ತೆ ವಾಪಸ್ ಬೋಟಿಗೆ ಬಂದೆ. ಹೋಗಿದ್ದ ದಾರಿ ಇದು, ವಾಪಸ್ ಬರ್ತಾ ಇರೋ ದಾರಿ. ಬೋಟ್ ಒಳಗೂ ಪುಟ್ಟ ಅಂಗಡಿ ಇದೆ, ಕೂಲ್ ಡ್ರಿಂಕ್ಸ್ ಎಲ್ಲ ತೊಗೋಬೋದು. ಈ ಥರ ಚಿಕ್ಕ ಚಿಕ್ಕ ಬೋಟಲ್ಲೂ ಕೂಡ ಓಡಾಡ್ತಾರೆ. ಇದು ಸ್ವಲ್ಪ ರೇಟ್ ಕಮ್ಮಿ, ಬಟ್ ರಿಸ್ಕ್ ಜಾಸ್ತಿ. ಎರಡನೆಯ ಮಹಾಯುದ್ಧದ ಬೆಂಕಿ ಸುಟ್ಟರು 1960ರ ದಶಕದ ರಾಜಕೀಯ ಬಿರುಗಾಳಿ ಅಪ್ಪಳಿಸಿದ್ರು ಡಾಲಾದ ಈ ತಮಿಳು ಜೀವಿಗಳು ಮಾತ್ರ ಮರೆಯಾಗಲಿಲ್ಲ. ಇಂದಿಗೂ ಮಯನ್ಮಾರ್ನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಾಗಿದ ಹಣ್ಣಿನಂತೆ ಬೆರೆತು ಹೋಗಿರೋ ಈ ಸಮುದಾಯ ತನ್ನ ಬೇರುಗಳನ್ನ ಮರೆತಿಲ್ಲ. ಡಾಲಾದ ಬೀದಿಗಳಲ್ಲಿ ಇಂದಿಗೂ ಕೇಳಿ ಬರುವ ತಮಿಳು ಮಾತುಗಳು ಅವರ ಅದಮ್ಯ ಚೈತನ್ಯಕ್ಕೆ ಸಾಕ್ಷಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಸೂಪರ್ ಸ್ಪೆಷಲ್ ಆಗಿ ಇಷ್ಟ ಆಗಿರುತ್ತೆ. ವಿಡಿಯೋನ ಲೈಕ್ ಮಾಡಿ. ಹಾಗೆ ಮತ್ತೆ ಇನ್ನೊಂದು ಅತ್ಯದ್ಭುತವಾದ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಜೈ ಕರ್ನಾಟಕ, ಮತ್ತೆ ಜೈ ಭುವನೇಶ್ವರಿ, ಜೈ ಹಿಂದ್.